ಎಲ್ಲರಿಗೂ ನಮಸ್ತೆ. In this video, we are going to discuss about the old question paper. ಮ್ಯಾಥಮೆಟಿಕ್ಸ್ ಅಲ್ಲಿ ಎಸ್ ಎಸ್ ಎಲ್ ಸಿ ಮ್ಯಾಥಮೆಟಿಕ್ಸ್ ಅಲ್ಲಿ 2019 ಇಂದ 2024 ವರೆಗೂ ಯಾವ್ಯಾವ ಕ್ವಶನ್ ನ ಕೇಳಿದಾನೆ ಮತ್ತು ಯಾವ ರೀತಿ ಪ್ರಾಕ್ಟೀಸ್ ನ ಮಾಡಬೇಕು. ನೀವು ಈ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ 80 ಔಟ್ ಆಫ್ 80 ಪ್ಲಸ್ ನ ನೀವು ಸ್ಕೋರ್ ಮಾಡ್ಬೋದು. ಸೊ ಇಲ್ಲಿ ಕೆಲವೊಂದು ಕ್ವಶನ್ಸು ಈ ವರ್ಷ ಚೇಂಜ್ ಆಗಿರೋದ್ರಿಂದ ಆ ಕ್ವಶನ್ಸ್ಗಳನ್ನ ಹಾಕಿದ್ದೀನಿ. ಸೊ ನಿಮಗೆ ನೆಸೆಸಿಟಿ ಇರೋದನ್ನ ಮಾತ್ರ ಪ್ರಾಕ್ಟೀಸ್ ಮಾಡಿ. ಓಕೆ, ಇಲ್ಲಿ ನಾನು ಕ್ವಶನ್ ಮಾತ್ರ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಹಾಕಿ, ಆ ಕ್ವಶನ್ ನಾನು ಆನ್ಸರ್ನ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಕೆಲವೊಂದಕ್ಕೆ ಕ್ಲೂನ ಕೊಡ್ತೀನಿ, ನೀವು ಅದರ ರಿಮೈನಿಂಗ್ ಪ್ರಾಬ್ಲಮ್ಸ್ಗಳನ್ನ ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಓಕೆ, ಈಗ ನಾವು ಈ ವಿಡಿಯೋದಲ್ಲಿ ಪೂರ್ತಿ ಮ್ಯಾಥಮೆಟಿಕ್ಸ್ ಅಲ್ಲಿ ಎಲ್ಲಾ ಚಾಪ್ಟರ್ಗಳು ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನೋಡಿ, ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ದಟ್ ಈಸ್ ರಿಯಲ್ ನಂಬರ್ ಚಾಪ್ಟರ್ ಏನೇನು ಕೇಳಿದರೆ. ಸೊ 1 ಮಾರ್ಕ್ಸ್ ಕ್ವಶನ್ಸ್ MCQ ಅಲ್ಲಿ ದ ರ್ಯಾಷನಲ್ ನಂಬರ್ ಹ್ಯಾವ್ ನಾನ್ ಟರ್ಮಿನೇಟಿಂಗ್ ಅಂಡ್ ರಿಪೀಟೆಡ್ ಡೆಸಿಮಲ್ ಎಕ್ಸ್ಪೆನ್ಷನ್ ಇನ್ ದ ಫಾಲೋಯಿಂಗ್, ದಟ್ ಈಸ್ 1/5⁻³ A and B are the two positive integers. ನೋಡಿ, A and B, HCF of A, B and LCM of A, B that equals to A into B ಆಗಿರುತ್ತೆ. ಅದೇ LCM HCF into LCM equals to A into B, product of two numbers. So the HCF of 72 and 120 is 24 ಅಂತೆ. 72 and 120 is 24, ಅದು ಸೇಮ್ ಫಾರ್ಮುಲಾ. ಸೊ ಏನಾಗಬೇಕು ನೋಡಿ, 72 into 120 divided by 24 ಆಯ್ತಾ. ಸೊ 24 5s, so 75 360 is answer. ಇಲ್ಲಿ ನೋಡಿ, the number of is represented the remainder when 19 equals to 6 into 3 plus 1 compared with the Euclid lemma. Remainder ಯಾವ್ದಿಲ್ಲಿ, remainder is 1, so that is answer. HCF of two prime numbers, ಯಾವಾಗಲೂ ಪ್ರೈಮ್ ನಂಬರ್ HCF ಏನಾಗಿರುತ್ತಪ್ಪ ಅಂದ್ರೆ 1 ಆಗಿರುತ್ತೆ. The following is irrational number, ಯಾವ್ದು irrational number, that is option D is the irrational number. The product of prime numbers, 120 ದ ಪ್ರೈಮ್ ಫ್ಯಾಕ್ಟರೇಷನ್ ಮಾಡ್ಕೊಂಡು ಹೋಗಿ, 120 ನ ಪ್ರೈಮ್ ಫ್ಯಾಕ್ಟರೇಷನ್ ಮಾಡ್ರೆ ನಿಮ್ಗೆ ಗೊತ್ತಾಗತ್ತೆ ಈಗ. ಸೊ 2 6 2 3 2 15 ಮತ್ತೆ 3 5 5 1. So what are the numbers? 2 to the power of 3 and 2 to the power of 1 and 5 to the power of 1. That is option D, sir, is right answer. ಸೊ ಈಗ ಒನ್ ವರ್ಡ್ ಆನ್ಸರ್ ಏನ್ ಕೇಳಿದರೆ, ಫೈಂಡ್ HCF. ನೋಡಿ, HCF ಮಾಡೋದು, ಇವೆರಡನ್ನ HCF ಮಾಡೋದು. ನೆಕ್ಸ್ಟ್ ಫೈಂಡ್ HCF ಆಫ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು? ಪ್ರೈಮ್ ನಂಬರ್ ಅದೇನು, ವಿಚ್ ಹ್ಯಾವ್ ಟೂ ಫ್ಯಾಕ್ಟರ್ ಬೇಕು, 1 ಮತ್ತೆ ಇನ್ನೊಂದು ಅದೇ ನಂಬರ್, ಸೇಮ್ ನಂಬರ್. ಈಗ ಫಾರ್ ಎಕ್ಸಾಂಪಲ್ 2 is the ಫಸ್ಟ್ ಪ್ರೈಮ್ ನಂಬರ್. ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಅಂದ್ರೆ 2 or more ಫ್ಯಾಕ್ಟರ್ ಇದ್ರೆ ಅದನ್ನ ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಫಸ್ಟ್ ನಂಬರ್ ಬಂದಿದ್ದು 4. ಇದಕ್ಕೆ ನೀವೇನ್ ಮಾಡಿ, HCF ಮಾಡಿ 2 and 4 ಗೆ. ಸೊ LCM ಆಫ್ 24 and 36 is 48. Yes, find HCF. ಸೇಮ್ ನೀವು ಇದನ್ನ ನೋಡಿ, ಪ್ರಾಡಕ್ಟ್ ಆಫ್ ಟೂ ನಂಬರ್ ಇಸ್ 24 into 36. ಒನ್ ನಂಬರ್ ಎಷ್ಟಿದೆ, 48. ಈಗ ಇದನ್ನ ಕಟ್ ಡೌನ್ ಮಾಡಕ್ಕೆ ಏನು, 12 3s 12 4s, ಸೊ 4 6 3s 18 is the HCF. ಮುಗೀತು. 96 ನ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರೇಷನ್ ಮಾಡಿ, ಮತ್ತೆ ನೋಡಿ ಎಕ್ಸ್ಪ್ರೆಸ್ ಡಿನಾಮಿನೇಟರ್ ಇದನ್ನ 2 to the power of n ಮತ್ತೆ 5 to the power of n ಮಾಡೋದಂತೆ ಅಷ್ಟೇ. 20 ನ ಪ್ರೈಮ್ ಫ್ಯಾಕ್ಟರೇಷನ್ ಮಾಡಿ, 2 10s 2 5s 5 1s, ಇಲ್ಲಿ 2 ಅನ್ನೋ ಎಷ್ಟಿದಾವೆ, 2. 2 to the power of 2 5 to the power of 1 ಅಷ್ಟೇ, ಮುಗೀತು. ಸೊ ಇದು ಸೇಮ್ ಅದೇ ತರನೇ. ಅಕಾರ್ಡಿಂಗ್ ಟು ಯೂಕ್ಲಿಡ್ ಡಿವಿಷನ್ ಲೆಮ್ಮ, ಇದು ಇಲ್ಲಿ ನಿಮ್ಗಿಲ್ಲ, ತೆಗೆದಿದ್ರೆ ಅದು ತಿಳ್ಕೊಂಡಿರಿ. 13 equals to 4 into 3 plus r, ಫೈಂಡ್ ದ ವ್ಯಾಲ್ಯೂ ಆಫ್ r. ಈಗ ಏನಿಲ್ಲ ನೋಡಿ, ಎರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 4 3 12, 4 3 12, 12 ನೆಗೆಟಿವ್ ಕಳಿಸ್ಕೊಳ್ಳಿ, -12 ಆಗುತ್ತೆ. 13 - 12 equals to r. 13 ನಲ್ಲಿ r 12 ಹೋದ್ರೆ 1, ಸೊ r is equal to 1. ದಿಸ್ ಇಸ್ ಆನ್ಸರ್. ಸೇಮ್ ಇದೆ ಅದೇ ತರನೇ. 15th one, ಯೂಕ್ಲಿಡ್ ಡಿವಿಷನ್ ಲೆಮ್ಮ, a equals to 3q plus r. ನೋಡಿ, ಇದನ್ನ ಮಾಡಲ್ ಕ್ವಶನ್ 2020 ಕೇಳಿದ್ರೆ ನೋಡಿ, ಇಯರ್ ಅದು ಕ್ವಶನ್ ಎಂಡ್ ಅಲ್ಲಿ ಯಾವ ಇಯರ್ ಕೇಳಿದ್ರೆ ಅಂತ ನಾನು ಹಾಕಿದ್ದೀನಿ ನೋಡಿ. ಇದು ಅಷ್ಟೇ, 17 equals to 6 into 2 plus 5. So it's a compared with Euclid division lemma, a equals to bq plus r, which number is represent the remainder ಯಾವುದು, that is 5 is a remainder. ನೋಡಿ, ಇದು irrational number, ವೆರಿ ಇಂಪಾರ್ಟೆಂಟ್. ಇದು ಕೂಡ irrational ನಂಬರ್ ನೋಡಿ. ಇದು ಯೂಕ್ಲಿಡ್ ಲೆಮ್ಮ ಡಿವಿಷನ್, ದಟ್ ಇಸ್ ನಿಮಗೆ ಈಗ ಈ ವರ್ಷ ಎಕ್ಸಾಮ್ ಅಲ್ಲಿ ತೆಗೆದಿದ್ದಾನೆ 2025 ಅಲ್ಲಿ, ಬಟ್ ಪ್ರೀವಿಯಸ್ ಇಯರ್ ಇತ್ತಿದು. ಓಕೆ, ಪ್ರೂವ್ ದಟ್ 2 plus √3 is irrational number. ಇದನ್ನ ಸೆಪ್ಟೆಂಬರ್ ಅಲ್ಲಿ ಕೇಳಿದರೆ, ಸೆಪ್ಟೆಂಬರ್ 2021 ಅಲ್ಲಿ ಕೇಳಿದರೆ, ಎಲ್ಲ ಇಯರ್ ಅಲ್ಲಿ ಕೇಳಿರೋ ಕ್ವಶನ್ ನಾನು ಸೆಲೆಕ್ಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಸೊ 3 ಮಾರ್ಕ್ಸ್ ಕ್ವಶನ್ಸ್.
ನೋಡಿ 3 ಮಾರ್ಕ್ಸ್ ಕ್ವಶನ್ ನಿಮಗೆ √5 ಇಸ್ ಇರ್ರಾಷನಲ್ ನಂಬರ್ ಅಥವಾ √2 ಇಸ್ ಇರ್ರಾಷನಲ್ ನಂಬರ್ ಅಥವಾ √3 ಇಸ್ ಇರ್ರಾಷನಲ್ ನಂಬರ್ ಇದನ್ನ ಪ್ರೂವ್ ಮಾಡ್ಕೊಡ್ಬೋದು. ಅಥವಾ ನೋಡಿ HCF ಆಫ್ 2 ನಂಬರ್ಸ್ ಕೊಟ್ಟಿದ್ದಾರೆ. ಸೊ ಯೂಕ್ಲಿಡ್ ಆಲ್ಗೋರಿಥಮ್ ಹೆನ್ಸ್ ದ ಫೈಂಡ್ LCM ಆಫ್ HCF ದಟ್ ಇಸ್ 24 and 40 and 20. ಸೊ ಇಲ್ಲಿ ಪ್ರೂವ್ ದಟ್ √3 ಇಸ್ ಇರ್ರಾಷನಲ್, √5 √2 √3 ಇವೆಲ್ಲ ಒಂದೇ. ಸೊ HCF ಆಫ್ LCM ನೋಡಿ ಫೈಂಡ್ ದ LCM ಆಫ್ HCF ಆಫ್ 306 and 657 is 12 ಅಂತ ಕೊಟ್ಟಿದ್ದಾರೆ. 2020 ಜೂನ್ ಅಂತ ಕೇಳಿದ್ದಾರೆ. ಸೊ ಇಷ್ಟು ರಿಯಲ್ ನಂಬರ್ ಚಾಪ್ಟರ್. ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದೀನಿ. ಮತ್ತೆ ನಿಮ್ಗೆ ಯಾವ್ದಾದ್ರು ಕ್ವಶನ್ಸ್ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ಸಾಲ್ವ್ ಮಾಡ್ಕೊಡ್ತೀನಿ. ಈಗ ನಮ್ಮ ಇಂಟೆನ್ಷನ್ ಏನಂದ್ರೆ ನಿಮಗೆ ಕೆಲವರು ಪಾಪ 80 ಸ್ಕೋರ್ ಮಾಡೋರು ಟೈಮ್ ಇರಲ್ಲ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೊಂಡ್ರೆ ಅವ್ರಿಗೆ ಅಷ್ಟು ಪೇಷನ್ಸ್ ಇರಲ್ಲ. ಸೊ ಕ್ವಶನ್ಸ್ಗಳನ್ನ ನೋಟ್ ಮಾಡ್ಕೊಂಡು ನೀವು ಟಕ 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 ಅಂತ ಒಂದು ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿ. ಸೊ ಈಗ ನಿಮಗೆ ಸ್ಟೇಟ್ ಲೆವೆಲ್ ಎಕ್ಸಾಮ್ ಬೇರೆ ಹತ್ರ ಬಂದಿದೆ ಈಗ, ಮತ್ತೆ ಅದು ಆನ್ಯುವಲ್ ಎಕ್ಸಾಮ್ ನಿಮಗೆ 34 days 35 days ಇರ್ಬೋದು. ಡೋಂಟ್ ವೇಸ್ಟ್ ದ ಟೈಮ್, ಯು ಹ್ಯಾವ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಪಾಲಿನಾಮಿಯಲ್ ನೋಡಿ, ಪಾಲಿನಾಮಿಯಲ್ ಇಲ್ಲಿ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಆಫ್ ಸಮ್ಮು ಮತ್ತೆ ಪ್ರಾಡಕ್ಟ್ ನ ಕೊಟ್ಟಿದೆ. ಸಮ್ಮು ಫಸ್ಟ್ನೇದು 4, ಪ್ರಾಡಕ್ಟ್ ಎಷ್ಟು ಕೊಟ್ಟಿದ್ರೆ 5, ವಿಚ್ ರೆಪ್ರೆಸೆಂಟ್ ದ ಈಕ್ವೇಷನ್ ಹಾಕಿ. ಏನ್ ಈಕ್ವೇಷನ್ ದಟ್ ಇಸ್ x² - x ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ. ಸೊ ಇದನ್ನ ಇದಕ್ಕೆ ಹಾಕೊಳ್ಳಿ. ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಎಷ್ಟು, ದಟ್ ಇಸ್ 4. ಆಲ್ಫಾ ಇಂಟು ಬೀಟಾ ಅಂದ್ರೆ ಎಷ್ಟು, ದಟ್ ಇಸ್ 5. ದಟ್ ಇಸ್ 4 ಹಾಕೊಳ್ಳಿ. ನೋಡಿ ಇದು ಈಕ್ವೇಷನ್. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಸೊ ಒನ್ ಆಫ್ ದಿ ಜೀರೋ ಆಫ್ ದಿ ಪಾಲಿನಾಮಿಯಲ್ ದಟ್ ಇಸ್ x² - x plus k is 4 ಅಂತೆ. ಒನ್ ಆಫ್ ದಿ ಜೀರೋ ಆಫ್ ದಿ ಪಾಲಿನಾಮಿಯಲ್ ದಟ್ ಇಸ್ ಆಲ್ಫಾ ಯಾವ್ದಾದ್ರು 2 ಅಂತ ಹಾಕೊಳ್ಳಿ. ಸೊ ಬೀಟಾ ಗೊತ್ತಿಲ್ಲ. ಸೊ ಏನ್ ಮಾಡ್ಬೇಕು, ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು -b/a. ಸೊ ಆಲ್ಫಾ ಪ್ಲಸ್ ಬೀಟಾ ಎಷ್ಟಿದೆ 2. ಸೊ 2 ಪ್ಲಸ್ ಬೀಟಾ ಈಕ್ವಲ್ಸ್ ಟು ಮೈನಸ್ ಆಫ್ -1. ಸೊ ಡಿವೈಡ್ ಬೈ 1. ಸೊ ಮೈನಸ್ ಆಫ್ -1 ಅಂದ್ರೆ ಪ್ಲಸ್ 1 ಆಯ್ತು. ಸೊ 2 ಪ್ಲಸ್ ಬೀಟಾ ಈಕ್ವಲ್ಸ್ ಟು 1. ಸೊ ಈ ಪ್ಲಸ್ 2 -2 ಆಯ್ತು. ದಟ್ ಈಸ್ ಬೀಟಾ ಈಸ್ ಈಕ್ವಲ್ ಟು -1 ಬರುತ್ತೆ. ಸೊ ಆಲ್ಫಾ ಇಸ್ 2. ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಕೆ ಇಸ್ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ ದಟ್ ಈಸ್ -1 ಇಂಟು 2. ಆನ್ಸರ್ ಇಸ್ -2. ಸೊ -2 ಇಸ್ ರೈಟ್ ಆನ್ಸರ್. ಫಾಸ್ಟ್ ಆಗ್ತಿದ್ರೆ ಹೇಳ್ಬೇಕು ನೀವು, ಫಾಸ್ಟ್ ಆಗ್ತದೆ ಅಥವಾ ಸ್ವಲ್ಪ ಸ್ಲೋ ಮಾಡಿ ಅಂತ ಹೇಳಿದ್ರೆ ಐ ವಿಲ್ ನಾನು ಚೇಂಜ್ ಮಾಡ್ಕೊಳ್ತೀನಿ. ಸೊ ಬಟ್ ಇದ್ರಲ್ಲಿ ಏನಂದ್ರೆ ಕೆಲವರು ಮೆಸೇಜ್ ಮಾಡಿದ್ರು ಏನಂತ, ನಮಗೆ 80 ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ಸ್ವಲ್ಪ ಕ್ಲಾಸ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಇದನ್ನು ಮಾಡ್ತಿದ್ದೀನಿ. ನೋಡಿ ಫೈಂಡ್ ದ ಗ್ರಾಫ್. ಇಲ್ಲಿ ಗ್ರಾಫು ಆ ಲೈನ್ ಎಕ್ಸ್ ಆಕ್ಸಿಸ್ ಎಷ್ಟು ಬಾರಿ ಕಟ್ ಮಾಡಿರುತ್ತೆ ಅಷ್ಟೇ ಅದ್ರ ಜೀರೋಸ್. ನೋಡಿ ಇದೊಂದು ಸರಿ ಕಟ್ ಮಾಡಿದ್ಯಾ, 1 2 3 3 ಜೀರೋಸ್ ಅಷ್ಟೇ, ಮುಗೀತು. ಸೇಮ್ ಇದು ಅದೇ ತರ 4th one ಹಂಗೆ ಮಾಡಿದೀವಿ, 5th one ಕೂಡ ನೀವೇ ಮಾಡಿ. 6th one ನೋಡಿ, ದ ಡಿಗ್ರಿ ಆಫ್ ದಿ ಲೀನಿಯರ್ ಪಾಲಿನಾಮಿಯಲ್. ಲೀನಿಯರ್ ಎಷ್ಟಿರುತ್ತೆ, ದಟ್ ಇಸ್ 1. ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಇದ್ರ ಎಷ್ಟು ಪವರ್ ಎಷ್ಟಿದೆಯಪ್ಪ, ಎಕ್ಸ್, ದಟ್ ಇಸ್ 3 ಇಸ್ ರೈಟ್ ಆನ್ಸರ್ ಅಷ್ಟೇ. ವೆರಿ ಶಾರ್ಟ್ ಆನ್ಸರ್. ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಇದು ಡಿಗ್ರಿ ಎಷ್ಟಿದೆ, ಎಷ್ಟು ಪವರ್ ಅಷ್ಟೇ, ದಟ್ ಇಸ್ 4. ನಂಬರ್ ಆಫ್ ರೈಟ್ ದ ನಂಬರ್ ಆಫ್ ಜೀರೋಸ್ ಆಫ್ ದಿ ಪಾಲಿನಾಮಿಯಲ್, ಜೀರೋಸ್ ಕಂಡುಹಿಡಿಯಬೇಕು. ನೆಕ್ಸ್ಟ್ ಫೈಂಡ್ ಜೀರೋಸ್ ಆಫ್ ದಿ ಪಾಲಿನಾಮಿಯಲ್. ನೋಡಿ ಇದನ್ನ 2019 ಅಲ್ಲಿ ಕೇಳಿದರೆ. ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಎಷ್ಟು ಪವರ್, ದ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ x³ ಪ್ಲಸ್ 2x² ಪ್ಲಸ್ ಮೈನಸ್ 5x ಪ್ಲಸ್ -6 ದಟ್ ಇಸ್ 2019 ಅಲ್ಲಿ ಕೇಳಿದರೆ. ಸೊ ಇಲ್ಲೂ ಅಷ್ಟೇ ಸೇಮ್. ಫೈಂಡ್ ದ ನಂಬರ್ ಆಫ್ ಜೀರೋಸ್, x ಆಕ್ಸಿಸ್ ಎಷ್ಟು ಕಟ್ ಮಾಡಿದೆ ನೋಡ್ಕೊಳ್ಳಿ, ಪಾಯಿಂಟ್ ಅಷ್ಟೇ. ನೋಡಿ ನೆಕ್ಸ್ಟ್ ಈ ತರದ ಪ್ರಾಬ್ಲಮ್ ಈ ಸಲ ಅಂದ್ರೆ ಈ ತರದ್ದು ಕಾನ್ಸೆಪ್ಟ್ ನ ರಿಮೂವ್ ಮಾಡಿದಾನೆ ಅಷ್ಟೇ. ಬಟ್ ಇದರ ಕೇಳಿದ್ರೆ ನೀವು ಇದನ್ನ 9th ಅಲ್ಲಿ ಇದೆ. ಸೊ ಆದ ಬೇಸಿಸ್ ಮೇಲೆ ನಿಮ್ಗೆ ಏನಾದ್ರು ಕೇಳಿದ್ರೆ ನಿಮ್ಗೆ ಗೊತ್ತಿರ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಯಾವ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಅಲ್ವಾ, ಅದಕ್ಕೋಸ್ಕರ. ನೋಡಿ ಪಿ ಆಫ್ 1 ಅಂತ ಕೊಟ್ಟಿದ್ರಲ್ಲ, ಈಗ ಎಕ್ಸ್ ಜಾಗ ಏನ್ ಹಾಕ್ಬೇಕು, ನೀವು 1 ಹಾಕ್ಬೇಕು ಅಷ್ಟೇ. ನೋಡಿ ಎಕ್ಸ್ ಜಾಗ 1 ಹಾಕೊಳ್ಳಿ. 2 ಇಂಟು 1 to the power of ಕ್ಯೂಬ್ 1 ಕ್ಯೂಬ್ ಪ್ಲಸ್ 3 1 ಸ್ಕ್ವೇರ್ ಮೈನಸ್ 11 ಇಂಟು 1 ದಟ್ ಈಸ್ ಪ್ಲಸ್ 6 ಇಷ್ಟೇ. ಇದು ಸಿಂಪ್ಲಿಫೈ ಮಾಡ್ಕೊಳ್ಳಿ. 1 ಕ್ಯೂಬ್ ಅಂದ್ರೆ 1 2 ಪ್ಲಸ್ 2 ಪ್ಲಸ್ 3 ಮೈನಸ್ 11 ಪ್ಲಸ್ 6 ಆಯ್ತು. ಸೊ ಇದನ್ನು ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ದಟ್ ಈಸ್ -6 -11 -5 ಆಯ್ತಾ. ಸೊ 5 minus 5 is 0 is ಆನ್ಸರ್. ನೋಡಿ ಇದು ಅಷ್ಟೇ, ಫ್ಯಾಕ್ಟರೈಸೇಷನ್ ಮಾಡೋದು. ಸಮ್ ಮತ್ತೆ ಸಮ್ ಆಫ್ ದಿ ಜೀರೋಸ್ ಆಫ್ ದಿ ಪಾಲಿನಾಮಿಯಲ್ ದಟ್ ಇಸ್ ಫ್ಯಾಕ್ಟರೈಸೇಷನ್ ಮಾಡಿ. ಫ್ಯಾಕ್ಟರೈಸೇಷನ್ ಮಾಡಿದ್ರೆ 2023 ಕೇಳಿದ್ದಾರೆ. ಸೊ 2 ಮಾರ್ಕ್ಸ್ ಕ್ವಶನ್. ಸಮ್ ಒಂದು ಪ್ರಾಡಕ್ಟ್ ಆಫ್ ದಿ ಜೀರೋ ಆಫ್ ದಿ ಪ್ರಾಡಕ್ಟ್ ಇಕ್ವೇಷನ್ ನೋಡಿ. ಸಮ್ ಕೊಟ್ಟಿದ್ರೆ ಇದು ಸಮ್, ಇದು ಪ್ರಾಡಕ್ಟ್. ಸಮ್ ಮತ್ತು ಪ್ರಾಡಕ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂಡ್ ಬಿ ದಟ್ ಇಸ್ ಆಲ್ಫಾ ಪ್ಲಸ್ ಬೀಟಾ ಮತ್ತೆ ಆಲ್ಫಾ ಇಂಟು ಬೀಟಾ ಮಾಡಿ ಬರ್ತದೆ ನಿಮಗೆ. ಸೊ ಇದು ಅಷ್ಟೇ ನೋಡಿ. ಇದನ್ನ ರಿಮೂವ್ ಮಾಡಿದರೆ, ಇದನ್ನ ಈ ಕಾನ್ಸೆಪ್ಟ್ ರಿಮೂವ್ ಮಾಡಿದರೆ, ಓಕೆ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ನೋಡಿ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ವಿಚ್ ಒನ್ ಆಫ್ ದಿ ಜೀರೋ ಈಸ್ -4 ಅಂಡ್ ಪಾಲಿನಾಮಿಯಲ್. ಒನ್ ಆಫ್ ದಿ ಜೀರೋ ಅಂದ್ರೆ ಆಲ್ಫಾನ ನೀವು ಏನ್ ಮಾಡ್ಕೊಳ್ಳಿ -4 ಅಂತ ಹಾಕೊಂಡು, ಸೊ ಅಲ್ಲಿ ಕೆ ಬೆಲೆ ಕಂಡುಹಿಡಿರಿ ಅಷ್ಟೇ. ರೈಟ್ ಜನರಲ್ ಫಾರ್ಮ್ ಆಫ್ ಫಾಲೋಯಿಂಗ್. ಜನರಲ್ ಫಾರ್ಮ್ ಏನ್ ಬರ್ತದೆ ಲೀನಿಯರ್ ಇಕ್ವೇಷನ್ ಗೆ, ದಟ್ ಈಸ್ ಓಕೆ bx ಪ್ಲಸ್ ಸಿ ಅಂತ ತಗೊಬಹುದು. ಇದಕ್ಕೆ ಕ್ಯೂಬಿಕಲ್ ಆದ್ರೆ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d ಈಕ್ವಲ್ಸ್ ಟು 0.
ಓಕೆ, ಅಂದ್ರೆ ಪವರ್ 1 ಇರಬೇಕು, ಇದ್ರ ಪವರ್ 3 ಇರಬೇಕು ಅಷ್ಟೇ. ಆಲ್ಫಾ ಅಂಡ್ ಬೀಟಾ ಜೀರೋ ಆಫ್ ದಿ ಪಾಲಿನಾಮಿಯಲ್. ಫೈಂಡ್ ದ ವ್ಯಾಲ್ಯೂ ಆಫ್ ಏನು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಏನಿಲ್ಲ ನೋಡಿ, ಇದನ್ನ ನೀವು ಫ್ಯಾಕ್ಟರೇಷನ್ ಮಾಡಿ. ಫ್ಯಾಕ್ಟರೇಷನ್ ಮಾಡಿದ್ರೆ ನಿಮಗೆ 2 ಟರ್ಮ್ಸ್ ಬರ್ತದೆ, ದಟ್ ಈಸ್ ಆಲ್ಫಾ, ಇನ್ನೊಂದು ಬೀಟಾ ಬರ್ತದ. ಸೊ ಅದನ್ನ ಬಂದಿರೋ ವ್ಯಾಲ್ಯೂನ ನೀವೇನ್ ಮಾಡಬೇಕು, ಆಲ್ಫಾ ಸ್ಕ್ವೇರ್. ಈಗ ನಾವು ಮಾಡೇ ಬಿಡೋಣ ಇದನ್ನ. ಓಕೆ, ನಾವು ಮಾಡೋಣ. ಈಗ ಫ್ಯಾಕ್ಟರೇಷನ್ ಮಾಡಿ. ಫ್ಯಾಕ್ಟರೇಷನ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ ಆನ್ಸರ್? ಫ್ಯಾಕ್ಟರೇಷನ್ ಈಗ ನೋಡಿ, 15 3 ಎಷ್ಟು 45. 15 3 45. ಓಕೆ, ನಾನು ಇದು ಮಾಡ್ತೀನಿ. 15 3 45. ಈಗ 45 ನ ಫ್ಯಾಕ್ಟರೇಷನ್ ಮಾಡಿದಾಗ ನಮಗೆ 12 ಬರಬೇಕು. ಏನಂತ ಬರುತ್ತೆ 12 ಬರೋಕೆ? ನೋಡಿ 3 ತರ್ತೀರಾ? ಓಕೆ, 3 how much 3 1 3 5 ಸೊ 3 5 5 1 ಸೊ ನಮಗೆ 3 3 9 9 5 45. ನಮಗೆ 9 ಮತ್ತೆ 5 ನ ಸೇರಿಸಿದ್ರೆ 14 ಬರ್ತದೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೋದು ನಾವು? ನೆಕ್ಸ್ಟ್ ವಿ ಕ್ಯಾನ್ ಟೇಕ್ 15. ನೋಡಿ 5 3 15, 5 3 15, 15 minus 3 is 12 ಬಂತಲ್ಲ. ಸೊ ಯು ಕ್ಯಾನ್ ಟೇಕ್ ದಟ್ ಟರ್ಮ್. ಆ ಟರ್ಮ್ ನೀವು ತಗೋಬಹುದು. ಸೊ ಇಲ್ಲಿ ಎರಡು ಟರ್ಮು, ಒಂದು 15 ನೋಡಿ, 3x ಸ್ಕ್ವೇರ್ ಮೈನಸ್ 12x ಪ್ಲಸ್ 15 ಇದೆಯಲ್ಲ, ನಾವು ತಗೊಂಡಿರೋ ಟರ್ಮ್ ಯಾವುದು? ಒಂದು 15, ಇನ್ನೊಂದು 3 ತಗೊಂಡಿದ್ವಿ. ಸೊ ಇವೆರಡು ಸಬ್ಟ್ರಾಕ್ಟ್ ಮಾಡಬೇಕು. ಇದರ ಸಿಂಬಲ್ ಏನು? ಮೈನಸ್. ಸೊ ಬಿಗರ್ ನಂಬರ್ ಕೊಡಿ, ಇದಕ್ಕೆ ಆಪೋಸಿಟ್ ಪ್ಲಸ್ ಕೊಡಿ. ಎಕ್ಸ್ ಸೊ ಏನಾಯ್ತು ಈಗ? 3x ಸ್ಕ್ವೇರ್ ಮೈನಸ್ 15x ಪ್ಲಸ್ 3x ಪ್ಲಸ್ 15. ಸೊ ಇವೆರಡರಲ್ಲಿ ಏನು ಕಾಮನ್ ತೆಗಿತೀರಿ? 3 ಕಾಮನ್ ತೆಗಿತೀರಿ. 3x ಕಾಮನ್ ತೆಗಿತೀರಿ. x ಮೈನಸ್ 5 ಉಳಿತು ಪ್ಲಸ್ 3 ಕಾಮನ್ ತೆಗೆದ್ರೆ x ಮೈನಸ್ 5 ಉಳಿತು. ದಟ್ ಈಸ್ x ಈಸ್ ಈಕ್ವಲ್ ಟು ಏನಾಯ್ತು? x ಈಸ್ ಈಕ್ವಲ್ ಟು 5 ಆಯ್ತಾ? ಒಂದು x ಈಸ್ ಈಕ್ವಲ್ ಟು 5 ಆಯ್ತು. ಇನ್ನೊಂದು x ಈಸ್ ಈಕ್ವಲ್ ಟು 1 ಆಯ್ತು. x ಈಸ್ ಈಕ್ವಲ್ ಟು 1 ಆಯ್ತು. ಇವು ಎರಡು ಫ್ಯಾಕ್ಟರ್. ಇದು ತಗೊಂಡೋಗಿ ನೀವು ಆಲ್ಫಾ ಸ್ಕ್ವೇರ್ ಮತ್ತು ಬೀಟಾ ಸ್ಕ್ವೇರ್ನ ಮಾಡಿ. ಸೊ ಇದು ಅಷ್ಟೇ ಸೇಮ್ 20th ಕ್ವಶನ್. ಕ್ವಶನ್ ಟು ಮತ್ತೆ ರಿಮೈಂಡರ್ನ ರಿಮೂವ್ ಮಾಡಿದರೆ ಸೊ ಅದ್ರ ಬಗ್ಗೆ ತಲೆಕೆಡಿಸಲು ಬೇಡ. ನೋಡಿ ಇಲ್ಲಿ ಒನ್ ಆಫ್ ದಿ ಪಾಲಿನಾಮಿಯಲ್ x ಸ್ಕ್ವೇರ್ ಮೈನಸ್ 6 ಪ್ಲಸ್ ಇದು 6x ಆಗಬೇಕು. 6x ಪ್ಲಸ್ is twice the other, then find the value ಅಂತ ಕೇಳಿದರೆ ನೋಡಿ ಇಲ್ಲಿ ಏನಿಲ್ಲ, ಒಂದು ಆಲ್ಫಾ ಇನ್ನೊಂದು ಬೀಟಾನ. ಸೊ ಒಂದು ಯಾವ್ದು ಗೊತ್ತಿಲ್ಲ. ಸೊ ಬಟ್ ಏನಂತ ಹೇಳ್ತಾನೆ? ಟ್ವೈಸ್ ದ ಅದರ್ ಅಂತ ಹೇಳ್ತಿದ್ದಾರೆ. ಸೊ ಇನ್ನೊಂದು ಏನಾಗಿರುತ್ತೆ? ಜೀರೋ ಆಫ್ ದಿ ಪಾಲಿನಾಮಿಯಲ್, ದಟ್ ಇಸ್ 2x ಆಗಿರುತ್ತೆ. ಇಷ್ಟೇ. ಆಲ್ಫಾ ಪ್ಲಸ್ ಬೀಟಾ ಮಾಡಿ, ಆಲ್ಫಾ ಇಂಟು ಬೀಟಾ ಮಾಡಿ, ಬರ್ತದೆ ನಿಮಗೆ ಆನ್ಸರ್ ಅಷ್ಟೇ. ಸೊ ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಇದು ಅಷ್ಟೇ ಸೇಮ್. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಆಲ್ಫಾ ಇಂಟು ಬೀಟಾ, ಆಲ್ಫಾ ಪ್ಲಸ್ ಬೀಟಾ ಮಾಡಿ. ಜೀರೋ ಆಫ್ ದಿ ಪಾಲಿನಾಮಿಯಲ್ ಕ್ವಾಡ್ರಾಟಿಕ್ ಇಕ್ವೇಷನ್ ಇಸ್ ಹಾಫ್ ಆಫ್ ದಿ ಪ್ರಾಡಕ್ಟ್ ಆಫ್ ದಿ ಜೀರೋಸ್. ಏನಿದೆ ನೋಡಿ, ದ ಸಮ್ ಆಫ್ ದಿ ಜೀರೋ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾನ ಸಮ್ ಆಫ್ ದಿ ಜೀರೋ ಏನಾಗಿದೆ ಅಂತೆ? ಈಕ್ವಲ್ಸ್ ಟು ದಿ ಹಾಫ್ ಆಫ್ ದಿ ನೋಡಿ, ಹಾಫ್ ಆ ಕಡೆ ಹಾಫ್ ಆಫ್ ದಿ ಪ್ರಾಡಕ್ಟ್ ಆಫ್ ದಿ ಜೀರೋ ದಟ್ ಇಸ್ ಆಲ್ಫಾ ಇಂಟು ಬೀಟಾ. ಇದಕ್ಕೆ ವ್ಯಾಲ್ಯೂ ಹಾಕಿ ಅಷ್ಟೇ, ಮುಗೀತು. ನೋಡಿ ಇದು ಅಷ್ಟೇ. ಫೈಂಡ್ ದ ವ್ಯಾಲ್ಯೂ ಆಫ್ ಕೋಎಫಿಷಿಯಂಟ್ ಮತ್ತೆ ರಿಮೈಂಡರ್ ಇದು ಕೂಡ ರಿಮೂವ್ ಆಗಿದೆ. ನೋಡಿ 3 and minus 3 is 2 0 of the polynomial. Find the remaining 2 polynomial. ಇದು ಮತ್ತು p of x g of x ಅಲ್ಲಿ ರಿಮೂವ್ ಆಗಿದೆ. ಡೋಂಟ್ ವರಿ. ನೋಡಿ ಇಲ್ಲಿ ಫೈಂಡ್ ದ ಜೀರೋ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್. ನೋಡಿ ಫ್ಯಾಕ್ಟರೇಷನ್ ಮಾಡಿ. ಏನ್ ಬರುತ್ತೆ? 5x ಪ್ಲಸ್ 2x ಪ್ಲಸ್ 10. ಇವೆರಡು ಏನು ಕಾಮನ್ ತೆಗೆದ್ರಿ? x ಪ್ಲಸ್ 5, ಇನ್ನೊಂದು ಪ್ಲಸ್ 2 ಕಾಮನ್ ತೆಗೆದ್ರೆ x ಪ್ಲಸ್ 5 ಉಳಿಯುತ್ತೆ. ಸೊ ಒಂದು x ಮೈನಸ್ 2, ಇನ್ನೊಂದು ಬಂದು x ಮೈನಸ್ 5 ಬರ್ತದೆ. ಸೊ x ಮೈನಸ್ 5 ಇದು ಆಲ್ಫಾ ಮತ್ತು ಬೀಟಾ. ಇದಕ್ಕೆ ನೀವೇನ್ ಮಾಡಬೇಕು? ಜೀರೋ ಅಂಡ್ ಕೋಎಫಿಷಿಯಂಟ್ ನ ಮಾಡಿ. ಜೀರೋ ಅಂಡ್ ಕೋಎಫಿಷಿಯಂಟ್ ಇಷ್ಟೇ. ನೆಕ್ಸ್ಟ್ ನೋಡಿ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ 2 ವೇರಿಯೇಬಲ್ಸ್. ಇದರಲ್ಲಿ ನೋಡಿ 2020ರಲ್ಲಿ ಕೇಳಿರುವಂತ ಕ್ವಶನ್. ಇನ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ a1x plus b1y plus c1 equals to 0, a2x plus b2y plus c2 is equal to 0. ಓಕೆ, ಅದರ ಬೇಡ. ನೋಡಿ a1 by a2 is not equal to b1 by b2. ನಾಟ್ ಈಕ್ವಲ್, ಮೂರು ನಾಟ್ ಈಕ್ವಲ್, ದಟ್ ಈಸ್ ಇಂಟರ್ಸೆಕ್ಟ್ ಅದಂದ್ರೆ ಓಕೆ ರೈಟ್. ಯೂನಿಕ್ ಸೊಲ್ಯೂಷನ್ ಅಥವಾ ಒಂದು ಸೊಲ್ಯೂಷನ್ ಕನ್ಸಿಸ್ಟೆಂಟ್. ನೋಡಿ ಇಲ್ಲಿ ಏನ್ ಕೊಟ್ಟಿದ್ರೆ, ಯೂನಿಕ್ ಸೊಲ್ಯೂಷನ್ ಬರ್ಬೇಕಂದ್ರೆ 3 ಈಕ್ವಲ್ ಆಗಿರ್ಬೋದು. ನೋಡಿ ಇದೆ ಆಪ್ಷನ್ ಇ. ನೋಡಿದ್ರೆ ಮಾಡಲ್ ಕ್ವಶನ್ ಪೇಪರ್ ದಟ್ ಇಸ್ 2021-22 ಕೇಳಿದ್ದಾರೆ. ನೋಡಿ ಇಲ್ಲಿ ಈಗ ಈ ಈಕ್ವೇಷನ್ ಏನಾಗುತ್ತೆ ನೋಡಿ, ಇದು a1 ಇದು a2 ಕರೆಕ್ಟಾ? ಸೊ 1/2 ಆಯ್ತು. 1/2 ಆಯ್ತಾ? ಸೊ b1 by b2 ದಟ್ ಈಸ್ 1/2 ಆಯ್ತು. c1 by c2 ದಟ್ ಈಸ್ ಆಲ್ಸೋ 1/2 ಆಯ್ತು. 1/2 ಮೂರು ಈಕ್ವಲ್ ಆಗಿದೆ. ಕೋಇನ್ಸಿಡೆಂಟ್ ನೋಡಿ. ಇಫ್ ಆಲ್ ನೋಡಿ ಇಲ್ಲಿ ಕೊಟ್ಟಿದೆ ನೋಡಿ, ಕೋಇನ್ಸಿಡೆಂಟ್ ಈಚ್ ಅದರ್ ಅಂದ್ರೆ 3 ಈಕ್ವಲ್ ಆಗಿರ್ಬೇಕು. ಆಪ್ಷನ್ ಬಿ ಸರ್ ರೈಟ್ ಆನ್ಸರ್. ನೆಕ್ಸ್ಟ್ ದ ಲೈನ್ ರೆಪ್ರೆಸೆಂಟೆಡ್ ನೋಡಿ 1/2 ಕರೆಕ್ಟಾ? a1 by a2 that is 1/2. c1 by c2 4/12 ಅಂದ್ರೆ that is 1/2.
4 ಮೂರ್ಲೆ 12 1/3. ಸೊ ಫಸ್ಟ್ 2 ಈಕ್ವಲ್ ಇದ್ದು ನೆಕ್ಸ್ಟ್ 2 ಈಕ್ವಲ್ಸ್ ಇಲ್ಲ ಅಂದ್ರೆ ದಟ್ ಈಸ್ ಕಾಲ್ಡ್ ಪ್ಯಾರಲಲ್. ನೋಡಿ ಫಿಫ್ತ್ ಒನ್ಗೆ ಏನಪ್ಪಾ ಆನ್ಸರ್ ರೆಡಿಸ್ ನೋಡಿ 1/2 is not equal to 1/3. that is why it is called parallel. Inconsistent, no solution. The graphical representation of the pair of lines ನೋಡಿ ಇದನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದ್ರೆ ಯಾವ ತರ ಬರುತ್ತೆ. ಸೊ ನೋಡಿ ಇಲ್ಲಿ 1/2 ಸೊ b1/b2 that is 1/2. ಸೊ c1/c2 is 1/3. ಏನ್ ಬರುತ್ತೆ ದಟ್ ಈಸ್ ಪ್ಯಾರಲಲ್. ನೋಡಿ ಇದೇ ಕ್ವಶನ್ 2020 ಕೇಳಿದಾನೆ, 22 ಮತ್ತೆ ಅದನ್ನ ಎಕ್ಸಾಮ್ ಕೇಳಿದಾನೆ. The pair of linear equation x plus 2y is equal to 3 k. Find the value of k. ಇದೇನಿದೆ ಸೇಮ್ ನೋಡಿ a1/a2 equals to b1/b2 equals to c1/c2 ಮಾಡಿಕೊಳ್ಳಿ. ಸೊ ಏನ್ ಬರುತ್ತೆ ನೋಡಿ b1/b2 that is 2/4. c1 ಅಂದ್ರೆ that is 3/k ನಾ. So 2 1s are 2 2s are. So k is equal to 6. This is the answer. ಇದೇ ಕ್ವಶನ್ 2020 ಮತ್ತು 22 ಒಂದಲ್ಲಿ ಕೇಳಿದಾನೆ. ಸೊ ರೆಪ್ರೆಸೆಂಟ್ ದ ರೇಷಿಯೋ ಆಫ್ ದೇರ್ ಕೋಎಫಿಷಿಯಂಟ್ ನೋಡಿ ಅವ್ರ ಇಂಟರ್ಸೆಕ್ಟಿಂಗ್ ಲೈನ್ ಅಂತೆ. ಇಂಟರ್ಸೆಕ್ಟಿಂಗ್ ಅಂದ್ರೆ ಏನು? ಇಂಟರ್ಸೆಕ್ಟಿಂಗ್ ಅಂದ್ರೆ ದಟ್ ಈಸ್ ಇದು ಯೂನಿಕ್ ಸೊಲ್ಯೂಷನ್, ಒಂದು ಸೊಲ್ಯೂಷನ್ ಬರಬೇಕು ಅಂದ್ರೆ 3 ಏನಾಗಿರ್ಬೋದು ಈಕ್ವಲ್ ಆಗಿರ್ಬೋದು. ಇಂಟರ್ಸೆಕ್ಟಿಂಗ್ ಈಕ್ವೇಶನ್ ನೋಡಿ, ಈಕ್ವೇಶನ್ ಕೊಟ್ಟಿದ್ದೇನೆ. ಈಕ್ವೇಶನ್ ಏನ್ ಬರುತ್ತೆ ನೀವು ಮಾಡಿ. 2023 ಕೇಳಿದ್ದೇನೆ. ನೆಕ್ಸ್ಟ್ 2022 ಅದೇ ಸೇಮ್ ಕ್ವಶನ್ ಕೇಳಿದ್ದೇನೆ ಅದೇ ತರದ್ದು. ಸೊ ಅದನ್ನ ನೀವು ಮಾಡಿ. ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ರೆಪ್ರೆಸೆಂಟ್ ದ ಬೈ ಲೈನ್ ನೋ ಸೊಲ್ಯೂಷನ್. ನೋ ಸೊಲ್ಯೂಷನ್ ಅಂದ್ರೆ ಪ್ಯಾರಲಲ್ ಬರಬೇಕು, ಇನ್ಕನ್ಸಿಸ್ಟೆಂಟ್. ರೈಟ್ ವಾಟ್ ಕೈಂಡ್ ಆಫ್ ಲೈನ್ಸ್ ಅದೇ ಪ್ಯಾರಲಲ್ ನೋಡಿ, ಪ್ಯಾರಲಲ್ ಆಗಿರುತ್ತೆ. ಇನ್ಕನ್ಸಿಸ್ಟೆಂಟ್, ಪ್ಯಾರಲಲ್, ಇನ್ಕನ್ಸಿಸ್ಟೆಂಟ್. A pair of linear equation two variables are inconsistent, then write the how many solution do you have. Inconsistent ಆದ್ರೆ no solution. ನೋಡಿ ಇದು a1/a2 is not equal to b1/b2. that is intersecting. Same question ನೋಡಿ ನೀವು how many solutions do the pair of linear equation has. How many solution do the pair of linear equation has? The equation represent the consistent ಆದ್ರೆ ಒಂದು ಸಿಂಗಲ್ ಸೊಲ್ಯೂಷನ್ ಬರ್ಬೋದು, ಇಲ್ಲಾಂದ್ರೆ ಮೆನಿ ಸೊಲ್ಯೂಷನ್ ಬರ್ಬೋದು. So if the pair of linear equation has two variables are inconsistent, two variables ಕೂಡ inconsistent, how many solution? No solution. Inconsistent ಅಂದ್ರೆ no solution. How many solutions have the pair of linear equation? ನೋಡಿ ಈಕ್ವೇಶನ್ ಕೊಟ್ಟಿದ್ದಾರೆ, ನೀವೇ ಕಂಡುಹಿಡಿಯಿರಿ ಅದನ್ನ. ಸೊ in the equation find the value of y ಅಂತ ಕೇಳಿದ್ರೆ, ಸೊ ಏನಿಲ್ಲ x ಇದೆಯಲ್ಲ x3 ನ, x ಇರೋದು 3 ಹಾಕಿ y is equal to ಏನಾಗುತ್ತೆ 7 minus 3 ಆಗುತ್ತೆ, y is equal to 4 ಆಯ್ತು. ಇಷ್ಟೇ ಆನ್ಸರ್. ಸೊ ನೋಡಿ ನೆಕ್ಸ್ಟ್ ಕೋಇನ್ಸಿಡೆಂಟ್ ಆಗಿದೆ ಅಂತೆ. 19th one how many solution to the pair of linear equation ಅಂತ ಕೊಟ್ಟಿದ್ದಾರೆ. ಸೊ ಈಕ್ವೇಶನ್ ನೀವು ಮಾಡಿ. ಸೇಮ್ ಇಲ್ಲೂ ಅಷ್ಟೇ ನೋಡಿ, ಇದು ಡಿಫರೆಂಟ್ ಆಗಿ ಕೊಟ್ಟಿದ್ದಾರೆ. ಏನು in the given graph represent the pair of linear equation in the two variables, right? How many solutions are pair of linear equation have? ನೋಡಿ ಇಲ್ಲಿ ಇಂಟು ಮಾರ್ಕ್ ಬಂದಿದೆಯಲ್ಲ, ಸೊ ಒನ್ ಸೊಲ್ಯೂಷನ್ ಅಷ್ಟೇ. ಅದೇ ಏನಾದ್ರು ನಿಮಗೆ ಗ್ರಾಫ್ ಈ ತರ ಕೊಟ್ಟಿದ್ರೆ ದಟ್ ಇಸ್ ಪ್ಯಾರಲಲ್, ನೋ ಸೊಲ್ಯೂಷನ್. ಅದೇ ನಿಮ್ಗೆ ಏನಾದ್ರು ಒಂದೇ ಒಂದು ಲೈನ್ ಕೊಟ್ಬಿಟ್ಟು ಮೆನಿ ಡಾಟ್ಸ್ ಗಳನ್ನ ಹಾಕಿದ್ರೆ ದಟ್ ಇಸ್ ಕಾಲ್ಡ್ ಕೋಇನ್ಸಿಡೆಂಟ್. ಮೆನಿ ಸೊಲ್ಯೂಷನ್, ಇದರಲ್ಲಿ ಒನ್ ಸೊಲ್ಯೂಷನ್, ಮೆನಿ ಸೊಲ್ಯೂಷನ್, ಇದರಲ್ಲಿ ಪ್ಯಾರಲಲ್. ಅರ್ಥ ಆಗ್ತಿದೆಯಲ್ಲ? ಸೊ ಓಕೆ, 2 ಮಾರ್ಕ್ಸ್ ಕ್ವಶನ್ ಏನ್ ಕೇಳಿದಾನೆ ನೋಡಿ, ನಿಮಗೆ ಇದ್ರಲ್ಲಿ ಬರೋಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಎಲಿಮಿನೇಷನ್ ಕೇಳ್ತಾನೆ, ಇಲ್ಲ ಸಾಲ್ವ್ ದಿಸ್ ಈಕ್ವೇಶನ್ ಅಂತ, ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ನ ಕೇಳ್ತಾರೆ, ಅಥವಾ ನಿಮಗೆ ಪಕ್ಕಾ ಕ್ವಶನ್ ಅಂತ ಗ್ರಾಫ್ 4-6 ಮಾರ್ಕ್ಸ್ ಈ ಚಾಪ್ಟರ್ ಬಂದೇ ಬರುತ್ತೆ, ಮಿಸ್ಸೇ ಇಲ್ಲ. ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಸಾಲ್ವ್ ಅಂತ ಕೊಟ್ಟರೆ ಯಾವ್ದಾರು ಮಾಡಿ, ಎಲಿಮಿನೇಷನ್ ಮಾಡಿ, ಸಬ್ಸ್ಟಿಟ್ಯೂಷನ್ ಮಾಡಿ, ಏನಾದ್ರು ಮಾಡ್ಕೊಳ್ಳಿ. ಸೊ ಇಲ್ಲಿ ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಇತ್ತು, ರಿಮೂವ್ ಮಾಡಿದರೆ ಓಕೆ. ಸೊ ನೋಡಿ ಎಲ್ಲ ಈಕ್ವೇಶನ್ ನೀವು ಸಾಲ್ವ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಗೊತ್ತಾಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಒಂದು ಮಾಡೋಣ. ಓಕೆ ಮಾಡೋಣ, ಸರಿ ಓಕೆ ಒಂದು ಮಾಡೋಣ. ಈಗ ಫಸ್ಟ್ ಕ್ವಶನ್ ಏನ್ ಕೇಳಿದಾನಪ್ಪ, ಫಸ್ಟ್ ಕ್ವಶನ್ ನೋಡಿ x plus y equals to 14. x plus y equals to 14 and x minus y equals to 4. ಎಲಿಮಿನೇಷನ್ ಮಾಡಿದ್ರೆ ಪ್ಲಸ್ y minus y get cancel, x plus x 2x ಆಯ್ತು, equals to 14 plus 4 that is 18. x is equal to 2 9s, x is equal to 9 ಬಂತು, x is equal to 9. ಇದು ತಗೊಂಡೋಗಿ ಒಂದು ಈಕ್ವೇಶನ್ ಹಾಕಿ y ಬರ್ತದೆ ನೋಡಿ. x y equals to ಏನಾಯ್ತು 14 minus x. So 14 minus 9 that is 5. y is equal to 5. ಮುಗೀತು, ಇಷ್ಟೇ. ಇದೇ ಎಲಿಮಿನೇಷನ್. ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಿ, ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟರೆ ಎಲಿಮಿನೇಷನ್ ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಅಂತ ಕೊಟ್ಟರೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೂಟೇಬಲ್ ಮೆಥಡ್ ನೀವು ಯಾವ್ದು ಬೇಕಾದ್ರೆ ಹಾಕಿ ಮಾಡ್ಬೋದು ನೋಡಿ. ನೆಕ್ಸ್ಟ್ 26 is a pair of linear equation ಕೊಟ್ಟಿದ್ದೀನಿ, pair of linear equation ಎಲಿಮಿನೇಷನ್ ಕೊಟ್ಟಿದ್ದೀನಿ ನೋಡಿ, ಸಾಲೋಜಿಕ್ಸ್ ಈಕ್ವೇಷನ್ ಕೊಟ್ಟಿದ್ದೀನಿ. ಎಲ್ಲ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರೋಂಥ ಕ್ವಶನ್ಸ್ಗಳು, ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರೋಂಥ ಕ್ವಶನ್ ಅವನೇ ಹಾಕಿದ್ದೀನಿ. ಅದಕ್ಕೆ ಎಲಿಮಿನೇಷನ್ ಮೆಥಡ್, ಸಾಲೋಜಿಕ್ಸ್ ಪೇರ್ ಆಫ್ ಲಿನಿಯರ್ ಈಕ್ವೇಷನ್, ಮತ್ತೆ ಪೇರ್ ಆಫ್ ಲಿನಿಯರ್ ಈಕ್ವೇಷನ್ ನೋಡಿ, ಎಲಿಮಿನೇಷನ್ ಮೆಥಡ್. ಈ ಕ್ವಶನ್ಸ್ ಗಳನ್ನ ನೀವು ರಿಪೀಟೆಡ್ ಪ್ರಾಕ್ಟೀಸ್ ಮಾಡಿ ನೋಡಿ.
ಈಗ ಏನ್ ಕ್ವಶನ್ ಕೇಳಿರ್ತಾರೆ ಸೇಮ್ ಕ್ವಶನ್ ಮತ್ತೆ ಮತ್ತೆ ರಿಪೀಟ್ ಮಾಡಿರ್ತಾರೆ ಅದನ್ನೇ ನೋಡಿ. 3 ಮಾರ್ಕ್ಸ್ ಕ್ವಶನ್ ಏನ್ ಕೇಳಿದ್ರೆ 3 ಮಾರ್ಕ್ಸ್ ಕ್ವಶನ್ ಗ್ರಾಫಿಕಲ್ ಮೆಥಡ್, ಸಾರಿ 4 ಮಾರ್ಕ್ಸ್ ಕ್ವಶನ್ ಗ್ರಾಫ್. ಈ ಕ್ವಶನ್ 2020 ಕೇಳಿದರೆ, ಸೊ ಈ ಕ್ವಶನ್ ಗ್ರಾಫ್ ಮಾಡಕ್ಕೆ 2020 ಕೇಳಿದರೆ, ಸೊ ಸೆಪ್ಟೆಂಬರ್ ಅಲ್ಲಿ. ಇದೇ ಕ್ವಶನ್ ಸೇಮು ಗ್ರಾಫಿಕಲ್ ಮೆಥಡ್ 19 ಅಲ್ಲಿ ಕೇಳಿದರೆ ಗ್ರಾಫ್. ಸೊ ಇದೇ ಕ್ವಶನ್ ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ ನಿಮಗೆ. ಗ್ರಾಫ್ ಅಷ್ಟ ಕಾಂಪ್ಲಿಕೇಟೆಡ್ ಕೊಡಲ್ಲ. 4 ಮಾರ್ಕ್ಸ್ 21-22 ಕೇಳಿದರೆ ನೋಡಿ. ಗ್ರಾಫಿಕಲ್ ಕ್ವಶನ್ಸ್, ಗ್ರಾಫ್. ಓಕೆ, ನಿಮ್ಗೆಲ್ಲ ಗ್ರಾಫ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ಮೆಸೇಜ್ ಹಾಕಿ. ಗ್ರಾಫ್ ಕೂಡ ಒಂದ್ಸಲ ಹೇಳ್ಕೊಡ್ತೀನಂತೆ, ಮಾಡಿದೀನಿ ಆಲ್ರೆಡಿ ನಾನು ಗ್ರಾಫ್ ಕೂಡ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ. ಸೊ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಗ್ರಾಫ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ 1 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಏನ್ ಬರ್ತದೆ? ಇನ್ ಎ ಕ್ಲಾಸ್ ನಂಬರ್ ಆಫ್ ಬಾಯ್ಸ್ ಎಕ್ಸ್ is 5 more than the number of girls. So number of boys is 5 more than the number of girls. ಅದರ ಗರ್ಲ್ಸ್ ಗಿಂತ ಬಾಯ್ಸ್ 5 ಜನ ಜಾಸ್ತಿ ಇದ್ದಾರೆ ಅಂತ ಅರ್ಥ. ಸೊ ಎಕ್ಸ್ ಪ್ಲಸ್ 5 ಈಕ್ವಲ್ಸ್ ಟು ಏನಪ್ಪಾ? ನಂಬರ್ ಆಫ್ ಬಾಯ್ಸ್ ಇಸ್ ಎಕ್ಸ್. ನಂಬರ್ ಆಫ್ ಬಾಯ್ಸ್ ಇಸ್ ಎಕ್ಸ್. ಈಗ ಕ್ವಶನ್ ಏನ್ ಕೇಳಿದ್ದೇನೆ? ನಂಬರ್ ಆಫ್ ಬಾಯ್ಸ್ ಅಂತ ತಗೊಳ್ಳಿ, ಎಕ್ಸ್ ಅಂತ ತಗೊಳ್ಳಿ, ಆಯ್ತಾ? ಅವ್ರು ಯಾವ್ದಕ್ಕೆ ಈಕ್ವಲ್ ಆಗಿದಾರಂತೆ? 5 ಮೋರ್ ದೆನ್ ದ ನಂಬರ್ ಆಫ್ ಗರ್ಲ್ಸ್ ಏನಿದ್ದಾರೆ ವೈ ಇದಾರೆ, ಅವ್ರಿಗಿಂತ 5 ಜನ ಜಾಸ್ತಿ ಇದಾರೆ ಬಾಯ್ಸ್. ಗರ್ಲ್ಸ್ ನಂಬರ್ ಏನಿದೆ ಅದಕ್ಕೆ 5 ಜಾಸ್ತಿ ಇರೋದ್ರಿಂದ ಸೊ ವೈ ಪ್ಲಸ್ 5 ಆಯ್ತು. ಸೊ ಈ ಪ್ಲಸ್ ವೈ ನ ಒಡೆ ತಗೊಳ್ಳಿ, ದಟ್ ಈಸ್ ಎಕ್ಸ್ ಮೈನಸ್ ವೈ ಈಕ್ವಲ್ಸ್ ಟು 5 ಆಯ್ತು. ದಿಸ್ ಆನ್ಸರ್, ಆಪ್ಷನ್ ಎ. ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸೇಮ್ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಕೆ ಬೆಲೆ ಬರ್ತದೆ. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್, ದಟ್ ಈಸ್ ax² plus bx plus c is equal to 0. So the product of two consecutive positive integers, that is 30, can express in the algebraic. ನೋಡಿ, ಇದಕ್ಕೆ ವೆರಿ ಇಂಪಾರ್ಟೆಂಟ್. ಇದನ್ನು 2019 ಅಲ್ಲಿ ಕೇಳಿದ್ದಾರೆ. ಸೊ ಇದನ್ನ ಆನ್ಸರ್ ಮಾಡಿ. ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ 2x² ಈಕ್ವಲ್ಸ್ ಟು x minus 7 ಅಂತಿದಿಲ್ಲ, ಇದನ್ನೆಲ್ಲ ಒಳಗಡೆ ತಗೊಳ್ಳಿ. ದಟ್ ಇಸ್ ಬಿಕಮ್ 2x² minus x plus 7 ಈಕ್ವಲ್ಸ್ ಟು 0 ಆಗುತ್ತೆ. ಸೊ ಆಪ್ಷನ್ ಯಾವುದು? ದಟ್ ಇಸ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸೊ ಇದನ್ನು ಅಷ್ಟೇ ನೋಡಿ, ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮೇಶನ್ ಮಾಡಿ ನೋಡಿ, ಮಲ್ಟಿಪ್ಲೈ ಮಾಡಿ. x ಇಂಟು x² ಆಗುತ್ತೆ. ಸೊ ಪ್ಲಸ್ x minus 5 ಈಕ್ವಲ್ಸ್ ಟು 0 ಆಯ್ತು. ದಿಸ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ 0 ಇರಲ್ಲ, ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಿದ್ದಾರೆ, ಇದನ್ನು ಡಿಸ್ಕ್ರಿಮಿನೇಟ್ ಮಾಡಬೇಕು. ಡಿಸ್ಕ್ರಿಮಿನೇಟ್ ಮಾಡಿ ಗೊತ್ತಲ್ಲ ನಿಮಗೆ, ಡೆಲ್ಟಾ ಈಕ್ವಲ್ಸ್ ಟು b² minus 4ac. ಇದನ್ನ ಹಾಕಿ ಮಾಡಿ, ಸೊ ಬರ್ತದೆ ನಿಮಗೆ. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಆಲ್ರೆಡಿ ಹೇಳಿದೆ, x² plus bx plus c is equal to 0. ಅದನ್ನ ನೋಡಿ ಎಷ್ಟು ಕೇಳಿದ್ರೆ 22 ಏಪ್ರಿಲ್ ಅಲ್ಲಿ ಕೇಳಿದ್ದಾರೆ. ಸೊ ಎಕ್ಸ್ಪ್ರೆಸ್ ದ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮಿಗೆ ನೋಟ್ ಮಾಡಬೇಕು. ನೋಡಿ, ಮಲ್ಟಿಪ್ಲೈ ಮಾಡಿ. 2x plus x² equals to 3. x² plus 2x minus 3 is equal to 0. ಇದೇ ಈಕ್ವೇಶನ್. ಇದನ್ನು ಡಿಸ್ಕ್ರಿಮಿನೇಟ್ ಮಾಡಬೇಕು. ಅದೇ ಡೆಲ್ಟಾ ಇಸ್ ಈಕ್ವಲ್ ಟು ನೋಡಿ, ಇದೇನು ಡೆಲ್ಟಾ ಇಸ್ ಈಕ್ವಲ್ ಟು b² minus 4ac ಮಾಡಿ 10th ಒನ್ನಿಗೆ. ಸೊ 11th ಒನ್ನಿಗೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರ್ತದೆ. ನೆಕ್ಸ್ಟ್ ಒನ್ ರೂಟ್ ಕೊಟ್ಟಿದ್ದೇನೆ. ಒನ್ ಆಫ್ ದಿ ಈಕ್ವೇಶನ್ ನೋಡಿ, ಮಲ್ಟಿಪ್ಲೈ ಮಾಡ್ಕೊಂಡು ಈಕ್ವೇಶನ್ ಫಾರ್ಮೇಶನ್ ಅದ್ರ ಒಂದು ರೂಟ್ ನ ಕೊಟ್ಟಿದ್ದೇನೆ. ಸೊ ಇನ್ನೊಂದು ರೂಟ್ ನೀವು ಐಡೆಂಟಿಫೈ ಮಾಡಿ. ರೂಟ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್ ಪ್ರೈಮ್ ಫ್ಯಾಕ್ಟರೇಷನ್ ಮಾಡಿ ಬರ್ತದೆ ನಿಮಗೆ. ಸೊ ಡಿಸ್ಕ್ರಿಮಿನೇಟ್ ಮಾಡೋದು b² minus 4ac. ಸೇಮ್ ಇಲ್ಲಿ ಡಿಸ್ಕ್ರಿಮಿನೇಟ್ ಮಾಡೋದು ನೋಡಿ, ಸೇಮ್ ಅದೇ ಫಾರ್ಮುಲಾ ಬರೆಯೋದಷ್ಟೇ, ಇನ್ನೇನಿದೆ. ಡಿಸ್ಕ್ರಿಮಿನೆಂಟ್ ಅಂದ್ರೆ ಈಕ್ವೇಶನ್ ನೋಡಿ, ಈಕ್ವೇಶನ್ x² plus bx plus c is equal to 0 ಅಂತ ಕೊಟ್ಟಿರಲ್ಲ, ಇದೆ ಫಾರ್ಮುಲಾ. b² minus 4ac ಬರ ಮುಗಿದೋಯ್ತು. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅದೇ, x² plus bx plus c is equal to 0. ನೋಡಿ, ಕ್ವಾಡ್ರಾಟಿಕ್ ಫಾರ್ಮುಲಾ ಇದು ತೆಗೆದಿದ್ದಾರೆ. ಸೊ ಇದನ್ನು ನಿಮಗೆ ಫ್ಯಾಕ್ಟರೇಷನ್ ಮಾಡಿ. ಈಗ ಕಂಪ್ಲೀಟ್ ಸ್ಕ್ವೇರ್ ಕೂಡ ತೆಗೆದಿದ್ದಾರೆ. ಸೊ ನೆಕ್ಸ್ಟ್ ಫ್ಯಾಕ್ಟರೇಷನ್ ಮೆಥಡ್ ನೋಡಿ, ಕ್ವಾಡ್ರಾಟಿಕ್ ಫಾರ್ಮುಲಾ ಇದು ಕೂಡ ತೆಗೆದಿದೆ, ಫ್ಯಾಕ್ಟರೇಷನ್ ಮಾಡಿದ್ದೇನೆ. ಸೊ ಡಿಸ್ಕ್ರಿಮಿನೇಟ್ ಮಾಡಿದ್ದೇನೆ. ನೇಚರ್ ಆಫ್ ದಿ ರೂಟ್ ಬರೀಬೇಕಾದ್ರೆ ಡೆಲ್ಟಾ ಇಸ್ ಗ್ರೇಟರ್ ದೆನ್ 0 ಬರೆದ್ರೆ ಟೂ ಡಿಸ್ಟಿಂಕ್ಟ್ ರಿಯಲ್ ರೂಟ್. ಡೆಲ್ಟಾ ಇಸ್ ಈಕ್ವಲ್ ಟು 0 ಒಂದೇ, 2 ಈಕ್ವಲ್ ರಿಯಲ್ ರೂಟ್. ಡೆಲ್ಟಾ ಇಸ್ ಲೆಸ್ ದೆನ್ 0, ನೋ ರಿಯಲ್ ರೂಟ್. ಇವು ಇಂಪಾರ್ಟೆಂಟ್, ನೋ ರಿಯಲ್ ರೂಟ್. ಸೊ ನೆಕ್ಸ್ಟ್ ಡಿಸ್ಕ್ರಿಮಿನೇಟ್ ಮಾಡೋದು ನೋಡಿ, ಡಿಸ್ಕ್ರಿಮಿನೆಂಟು. ಸೊ ಸಾದ ಕ್ವಾಡ್ರಾಟಿಕ್ ಫಾರ್ಮುಲಾ ಇಲ್ಲ ನಿಮಗೆ, ಫ್ಯಾಕ್ಟರೇಷನ್ ಕೇಳ್ತಾನೆ ಈ ಸಲ. ನೋಡಿ, ಫಾರ್ಮುಲಾ ಅಂತ ಕೇಳ್ತಾರೆ, ಫ್ಯಾಕ್ಟರೇಷನ್ ಇವೆಲ್ಲ ಫ್ಯಾಕ್ಟರೇಷನ್ ಮಾಡಿದೀವಿ ನೋಡಿ. ಅದಾದ್ಮೇಲೆ ಇದೇ ಇಂಪಾರ್ಟೆಂಟ್ ನೋಡಿ, ದ ಲೆಂತ್ ಆಫ್ ದಿ ರೆಕ್ಟಾಂಗ್ಯುಲರ್ ಫೀಲ್ಡ್ ವರ್ಡ್. The length of the rectangular field is 3 times its breadth. Length ನೋಡಿ, ರೆಕ್ಟಾಂಗ್ಯುಲರ್ ಡ್ರಾ ಮಾಡ್ಕೊಳ್ಳಿ. ಇದು ನೋಡಿ, the length of the rectangular field is 3 times its breadth. ಇದ್ರ ಲೆಂತ್, ಇದು ಬ್ರೆಡ್ತ್, ಇದು x ಅಂದ್ಕೊಳ್ಳಿ. ಇದು 3 times ಅಂದ್ರೆ 3x ಆಯ್ತು, ಮುಗಿತಾ? If the area of the field is ನೋಡಿ, area of the field ಕಂಡುಹಿಡಿಯೋ length into breadth is equal to 147. ಸೊ ಏನಾಯ್ತು? 3x into x equals to 147. ಸೊ ದಟ್ ಈಸ್ 3x² equals to 147. ಇದನ್ನ ಆ ಕಡೆ ಕಳಿಸ್ಕೊಂಡು ಡಿವೈಡ್ ಮಾಡ್ಕೊಂಡು ನೀವು x² ಮಾಡ್ಬೋದು ನೋಡಿ. 3 how much below 3 4 12, 2 ಉಳಿತು. 3 how much 27, 3 9 49. ಸೊ x² is equal to 49 ಬಂತಾ? x² is equal to 49.
ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 49 ಬರುತ್ತೆ. ಸೊ ಈ ಕಡೆ ಕಳಿಸ್ಕೊಳ್ಳಿ, ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ 49. ಸೊ ಎಕ್ಸ್ ಇಸ್ ಈಕ್ವಲ್ ಟು 7 ಇಸ್ ರೈಟ್ ಆನ್ಸರ್, ಪ್ಲಸ್ ಆರ್ ಮೈನಸ್ 7. ಅಷ್ಟೇ, ಮುಗೀತು. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 7 ಆದರೆ ಸೊ ಇದೆಷ್ಟಾಗುತ್ತೆ, 7 1 21 ಆಗಿರುತ್ತೆ. ಇದು ಎಕ್ಸ್ 7 ಆಯ್ತು, ಲೆಂತ್ ಬ್ರೆಡ್ತ್. ನೋಡಿ ಇದನ್ನು ಫ್ಯಾಕ್ಟರೇಷನ್ ಮಾಡಿ, ಇದನ್ನು ಫ್ಯಾಕ್ಟರೇಷನ್ ನೇಚರ್ ಆಫ್ ದಿ ರೂಟ್ ಡಿಸ್ಕ್ರಿಮಿನೇಟ್ ಮಾಡಿ ಅಷ್ಟೇ. ನೋಡಿ ಫೈಂಡ್ ದ ವ್ಯಾಲ್ಯೂಸ್ ಟು ಡಿಸ್ಕ್ರಿಮಿನೇಟ್ ಮಾಡಿ. ಡಿಸ್ಕ್ರಿಮಿನೆಂಟ್ ಸುಮಾರು ಸಲ ಕೇಳಿದ್ದೀನಿ, ಕ್ವಾಡ್ರಾಟಿಕ್ ಫಾರ್ಮುಲಾ ಬಂದು ಫ್ಯಾಕ್ಟರೇಷನ್ ಮಾಡಿ. ಸೊ ಇದು ಅಷ್ಟೇ ಸೇಮ್, ನೇಚರ್ ಆಫ್ ದಿ ರೂಟು, ಡಿಸ್ಕ್ರಿಮಿನೆಂಟ್ ನೋಡಿ ಎಲ್ಲ ಕ್ವಶನ್ಸ್ ಹಾಕಿದೆ ಅದಕ್ಕೆ. ನೋಡಿ ಇವೆಲ್ಲನೂ ಮಾಡಿ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಕಂಪ್ಲೀಟ್ ಸ್ಕ್ವೇರ್ ಮಾಡಿಬಿಡಿ, ಅದೆಲ್ಲ ನಿಮಗೆ ಡಿಸ್ಕ್ರಿಮಿನೆಂಟು. ಸೊ ಫಾರ್ಮುಲಾ ಮೆಥಡ್ ಫ್ಯಾಕ್ಟರೇಷನ್ ಮಾಡಿ, ಕಂಪ್ಲೀಟ್ ಸ್ಕ್ವೇರ್ಗಿಲ್ಲ. ಓಕೆ, ನೆಕ್ಸ್ಟ್ ಈಗ ಇದು ಇಂಪಾರ್ಟೆಂಟ್ ನೋಡಿ, 3 ಮಾರ್ಕ್ಸ್ ಕ್ವಶನ್ ನೋಡಿ. ದ ಡಯಾಗ್ನಲ್ ಆಫ್ ದಿ ರೆಕ್ಟಾಂಗ್ಯುಲರ್ ಪ್ಲೇ ಗ್ರೌಂಡ್ ನೋಡಿ, ಇದು ರೆಕ್ಟಾಂಗ್ಯುಲರ್ ಪ್ಲೇ ಗ್ರೌಂಡ್ ರೆಕ್ಟಾಂಗ್ಯುಲರ್, ಇದು ಡಯಾಗ್ನಲ್ ಏನಾಗಿರುತ್ತೆ, 60 ಮೀಟರ್ ಮೋರ್ ದೆನ್ ದ ಸ್ಮಾಲರ್ ಸೈಡ್. ಇದು ಸ್ಮಾಲರ್ ಸೈಡ್, ಇದು ಎಕ್ಸ್ ಅನ್ಕೊಳ್ಳಿ. ಇದು 60 ಮೀಟರ್ ಮೋರ್ ಅಂತಾರಲ್ಲ, 60 ಪ್ಲಸ್ ಎಕ್ಸ್, ಕರೆಕ್ಟಾ? ಸೊ ದ ಲಾಂಗರ್ ಸೈಡ್ ಇಸ್ 30 ಮೀಟರ್ ಮೋರ್ ದೆನ್ ದಿ ಸ್ಮಾಲರ್ ಸೈಡ್. ಇದು ಸ್ಮಾಲರ್ ಸೈಡ್, ಇದು ಲಾಂಗರ್ ಸೈಡ್, ದಟ್ ಈಸ್ 30 ಮೀಟರ್ ಮೋರ್. ಎಕ್ಸ್ 30 ಪ್ಲಸ್ ಎಕ್ಸ್ ಮುಗೀತು, ಅದು ಎಕ್ಸ್ ಪ್ಲಸ್ 30. ಸೊ ಇದು ಪೈಥಾಗೋರಸ್ ಹಾಕಿ ನಿಮಗೆ ವ್ಯಾಲ್ಯೂಸ್ ಬರ್ತದೆ. ಆವಾಗ ನೀವು ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಂಡು ಎಕ್ಸ್ ವ್ಯಾಲ್ಯೂ ಹಾಕಿದ್ರೆ ನಿಮಗೆ ಏನು ಫೈಂಡ್ ದ ಸೈಡ್ಸ್ ಆಫ್ ದಿ ಪ್ಲೇ ಗ್ರೌಂಡ್ ಮುಂದೋಗ್ಬಿಡುತ್ತೆ. ನೀವು ಇಷ್ಟಿದೆ ಅದೇ ಥರ. ದ ಆಲ್ಟಿಟ್ಯೂಡ್ ಆಫ್ ದಿ ಟ್ರಯಾಂಗಲ್, ಇದು ಟ್ರಯಾಂಗಲ್. ಟ್ರಯಾಂಗಲ್ ಆಲ್ಟಿಟ್ಯೂಡ್ ಬೇಸ್ ಏನಾಗಿದೆ ಅಂತೆ, ದ ಬೇಸ್ 6 ಮೀಟರ್ ಮೋರ್ ದೆನ್ ದ ಬೇಸ್. ನೋಡಿ ಇದು ಎಕ್ಸ್ ಅನ್ಕೊಳ್ಳಿ, ಇದೇನಾಗೈತೆ 6 ಮೀಟರ್ ಮೋರ್, ಎಕ್ಸ್ ಪ್ಲಸ್ 6 ಪ್ಲಸ್ ಎಕ್ಸ್ ಅಷ್ಟೇ. ಏರಿಯಾ ದಟ್ ಈಸ್ ನೋಡಿ ಲೆಂತ್ ಇಂಟು ಬ್ರೆಡ್ತ್ ಮಾಡಿಕೊಳ್ಳಿ, ದಟ್ ಈಸ್ 1/2 ಇಂಟು ನೋಡಿ ಏರಿಯಾ ಆಫ್ ದಿ ಟ್ರಯಾಂಗಲ್ ಇಸ್ ಈಕ್ವಲ್ ಟು 1/2 ಇಂಟು ಬಿ ಎಚ್, ದಟ್ ಈಸ್ ಬ್ರೆಡ್ತ್ ಇಂಟು ಹೈಟ್. ಸೊ ಮಾಡಿದ್ರೆ ಮುಗಿದೋಯ್ತು, ನಿಮಗೆ ಬಂದು ಹೋಗುತ್ತೆ ಪ್ರಾಬ್ಲಮ್. ಇದು ಸೇಮ್ ಪ್ರಾಬ್ಲಮ್ ಕೊಟ್ಟೆ ನೋಡಿ, ಇದು ಸೇಮ್ ಈಗ ಮಾಡಿದ್ರೆ ಅದೇ ಪ್ರಾಬ್ಲಮ್. ಇದು ಅಷ್ಟೇ. ರೈಟ್ ಆಂಗಲ್ ಟ್ರಯಾಂಗಲ್ ಹೈಪೋಟೆನ್ಯೂಸ್ ಈಸ್ ನೋಡಿ, ರೈಟ್ ಆಂಗಲ್ ಟ್ರಯಾಂಗಲ್ ಡ್ರಾ ಮಾಡ್ಕೊಳ್ಳಿ ಫಸ್ಟ್. ಟ್ರಯಾಂಗಲ್ ಇದು ರೈಟ್ ಆಂಗಲ್ ಟ್ರಯಾಂಗಲ್. ಇದರಲ್ಲಿ ಲೆಂತ್ ಆಫ್ ದಿ ಹೈಪೋಟೆನ್ಯೂಸ್, ಇದು ಲೆಂತ್ ಆಫ್ ದಿ ಹೈಪೋಟೆನ್ಯೂಸ್ ದಟ್ ಈಸ್ 13 ಅನ್ಕೊಳ್ಳಿ. ಸೊ ಎ ಬಿ ಸಿ, ಲೆಂತ್ ಆಫ್ ದಿ ಹೈಪೋಟೆನ್ಯೂಸ್ 13. ಅಮಾಂಗ್ ದಿ ರಿಮೈನಿಂಗ್ 2 sides ದ ಲೆಂತ್ ಆಫ್ ದಿ ಒನ್ ಸೈಡ್ ಇಸ್ 7 ಮೀಟರ್ ಮೋರ್. ನೋಡಿ 7 ಮೀಟರ್ ಮೋರ್ ಅಂತೆ. ಒಂದ್ ಸೈಡ್ ನ ಎಕ್ಸ್ ಅಂತ ತಗೊಳ್ಳಿ, ಅಥವಾ ಇದನ್ನ ಎಕ್ಸ್ ಪ್ಲಸ್ 7, ಇದನ್ನ ಏನ್ ತಗೊಳ್ಳಿ ಎಕ್ಸ್ ಅಂತ ತಗೊಳ್ಳಿ. ಸ್ಮಾಲರ್ ಸೈಡ್ ನ ಎಕ್ಸ್ ಅಂತ ತಗೊಳ್ಳಿ, ಲಾಂಗರ್ ಸೈಡ್ ನ ಎಕ್ಸ್ ಪ್ಲಸ್ 7 ಅಂತ ತಗೊಳ್ಳಿ. ಸೊ ಅದೆರಡು ಒಂದೇ ಆಗಿರುತ್ತೆ. ಸಮ್ ಆಫ್ ದಿ ಸ್ಕ್ವೇರ್ ಆಫ್ ದಿ ಹೈಪೋಟೆನ್ಯೂಸ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ಸ್ಕ್ವೇರ್ ಆಫ್ ದಿ ಅದರ್ 2 sides ಅಂತ ಪೈಥಾಗೋರಸ್ ಹೇಳುತ್ತಲ್ಲ, ಅದಕ್ಕೋಸ್ಕರ ನೀವು ಯಾವ್ದು ಬೇಕಾ ತಗೊಬೋದು. ಸೊ ಫೈಂಡ್ ದ ಏರಿಯಾ ಆಫ್ ದಿ ಟ್ರಯಾಂಗಲ್, ಪೈಥಾಗೋರಸ್ ಸಾಕಿ ಅಷ್ಟೇ, ಮುಗೀತು. ಹೈಪೋಟೆನ್ಯೂಸ್ 13 ಅಂತೆ. ಒಂದ್ ಸೈಡ್ ಏನಾಗಿದೆ 7 ಮೋರ್ ದೆನ್ ದಿ ಅದರ್ ಸೈಡ್ ಅಂತ ಹೇಳಿರೋದ್ರಿಂದ ಯಾವುದೋ ಒಂದು ಸೈಡ್ ಏನಾಗಿರುತ್ತೆ 7 ಜಾಸ್ತಿ ಆಗಿರುತ್ತೆ, ಇನ್ನೊಂದು 7 ಕಡಿಮೆ ಇರುತ್ತೆ ಅಷ್ಟೇ. ಅದಕ್ಕೆ 7 ತಗೊಂಡಿದ್ದೀನಿ, ಇನ್ನೊಂದು ಎಕ್ಸ್ ಪ್ಲಸ್ 7 ತಗೊಂಡಿದ್ದೀನಿ. ಇದನ್ನ 2022 ಕೇಳಿದ್ದಾರೆ. ಸೊ ನೆಕ್ಸ್ಟ್ ನೋಡಿ, ಏರಿಯಾ ಅಂಡ್ ಪೆರಿಮೀಟರ್ ಆಫ್ ದ ರೆಕ್ಟಾಂಗುಲರ್ ಫೀಲ್ಡ್. ಏರಿಯಾ ಕೊಟ್ಟಿದ್ದಾನೆ, ಸೊ ಇನ್ನೊಂದು ಪೆರಿಮೀಟರ್ ಕೊಟ್ಟಿದ್ದಾರೆ. ಸೊ ಫೈಂಡ್ ದ ಲೆಂತ್ ಬ್ರೆಡ್ತ್ ಮಾಡ್ಬೇಕಷ್ಟೇ. ನೋಡಿ ದ ಬಸ್ ಟ್ರಾವೆಲ್ಸ್ 360 ಕಿಲೋಮೀಟರ್. ಇದು ಬಸ್ ಅನ್ಕೊಳ್ಳಿ, ಇದು ಬಸ್. ಈ ಬಸ್ 360 ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ, 360 ಕಿಲೋಮೀಟರ್. ಸೊ ದೂರ, ಡಿಸ್ಟೆನ್ಸ್, ಅಲ್ಲಿಗೆ ಡಿಸ್ಟೆನ್ಸ್ ಎಷ್ಟಾಯ್ತು 360. ಸೊ ಅಂಡ್ ಯೂನಿಫಾರ್ಮ್ ಸ್ಪೀಡ್ ಆಫ್ ದಿ ಬಸ್ ಹಸ್ ಬಿಕಮ್ ಇನ್ಕ್ರೀಸಸ್ ಒಂದು 10 ಕಿಲೋಮೀಟರ್ ಪರ್ ಅವರ್ಸ್ ಜಾಸ್ತಿ ಮಾಡಿರು. ಸೊ ಫಸ್ಟ್ ಎಷ್ಟಿತ್ತು ಗೊತ್ತಿಲ್ಲ, 360 ಡಿವೈಡ್ ಬೈ ಎಕ್ಸ್. ಸೊ ಮೈನಸ್ ನೆಕ್ಸ್ಟ್ ಏನಾಯ್ತದು, ನೆಕ್ಸ್ಟ್ 10 ಮೀಟರ್ ಜಾಸ್ತಿ ಆಯ್ತಲ್ಲ, 10 ಕಿಲೋಮೀಟರ್ ಪರ್ ಅವರ್ಸ್ ಜಾಸ್ತಿ ಮಾಡಿರೋದ್ರಿಂದ ಏನಾಯ್ತು 360 ಡಿಸ್ಟೆನ್ಸ್ ಸೇಮು, ಸ್ಪೀಡ್ ಜಾಸ್ತಿ ಮಾಡಿದ್ರು, ಎಕ್ಸ್ ಪ್ಲಸ್ 10 ಆಯ್ತು. ಫಸ್ಟ್ ಸ್ಪೀಡು ಎಕ್ಸ್ ಇತ್ತು, ನೆಕ್ಸ್ಟ್ ಸ್ಪೀಡ್ ಎಕ್ಸ್ ಪ್ಲಸ್ 10 ಆಯ್ತು. ಇದು ಎಷ್ಟು ಅವರ್ ಲೆಸ್ ಮಾಡಿತು 3 hours. ಈಗ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮೇಷನ್ ಆಗುತ್ತೆ. ಸೊ ನಿಮಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ, ದಟ್ ಇಸ್ ಸ್ಪೀಡ್ ಆಫ್ ದಿ ಎಂದು ಬಸ್ ಅಷ್ಟೇ. ದ ಸಮ್ ಆಫ್ ದಿ ಏರಿಯಾ ಆಫ್ ದಿ 2 squares ನೋಡಿ, 2 squares ಏರಿಯಾ ಕೊಟ್ಟಿದ್ದಾನೆ. ದ ಡಿಫರೆನ್ಸ್ ಬಿಟ್ವೀನ್ ದರ್ ಪೆರಿಮೀಟರ್ 64. ಇದನ್ನು ಕೂಡ ಸಾಲ್ವ್ ಮಾಡಿ ನೀವು. ರೂಟ್ ಆಫ್ ದಿ ಈಕ್ವೇಷನ್ ನೋಡಿ, ಇದನ್ನ ಎಕ್ಸ್ ಸ್ಕ್ವೇರ್ ಪ್ಲಸ್ bx plus c ಆ ಫಾರ್ಮ್ಯಾಟ್ ಅಲ್ಲಿ ನೋಡಿ, a square plus b square whole square plus 2bc minus ad plus c square plus d square equal to 0 equal to the ಇದನ್ನ ಶೋ ದಟ್ ಕೇಳಿದ್ರೆ ನೋಡಿ, 20 ಕೇಳಿದ್ರೆ ಇದನ್ನು ಕೂಡ ನೀವು ಮಾಡಿ. 2 consecutive positive integers the sum of their square is 362 ಅಂತೆ. ಸೊ ಅದನ್ನು ಕೂಡ ನೀವು ಮಾಡಿ. ನೋಡಿ, ದ ಮ್ಯಾನ್ ಇಸ್ ಡ್ರೈವಿಂಗ್ ಎ ಕಾರ್ ಇನ್ ಯೂನಿಫಾರ್ಮ್ ಸ್ಪೀಡ್ ಫ್ರಮ್ ಎ ಟು ಬಿ ಪ್ಲೇಸ್. ನೋಡಿ ಎ ಪ್ಲೇಸ್ ಇಂದ ಒಬ್ಬ ಮ್ಯಾನ್ ಎ ಪ್ಲೇಸ್ ಇಂದ ಬಿ ಪ್ಲೇಸಿಗೆ, ನೋಡಿ ಎ ಪ್ಲೇಸ್ ಇಂದ ಬಿ ಪ್ಲೇಸಿಗೆ ಹೋಗ್ತಾರೆ. ಎ ಪ್ಲೇಸ್ ಇದೆ ಅನ್ಕೊಳ್ಳಿ, ಇದು ಬಿ ಪ್ಲೇಸ್, ಇದು ಎ ಪ್ಲೇಸ್ ಇಂದ ಬಿ ಪ್ಲೇಸ್ಗೆ ಹೋಗ್ಬೇಕಾರೆ 150 ಕಿಲೋಮೀಟರ್, ಇದು 150 ಕಿಲೋಮೀಟರ್ ಇದೆ ಅಂದ್ರೆ ಡಿಸ್ಟೆನ್ಸ್ 150. ಸೊ ಡಿವೈಡ್ ಬೈ ಡಿಸ್ಟೆನ್ಸ್ ಬೈ ಏನು ಟೈಮ್ ತಾನೆ, ಡಿಸ್ಟೆನ್ಸ್ ಬೈ ಟೈಮ್. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಈಗ 150 ಕಿಲೋಮೀಟರ್
Again, return to the same A place. Speed of the car is 10 km per hour. What is speed? 10 km per hour. And reaching the 30 minutes earlier than the speed has been taken the forward journey. So, ವಾಪಸ್ ಬರ್ಬೇಕಾರೆ ಫಸ್ಟ್ ಎಷ್ಟಿತ್ತು ಗೊತ್ತಿಲ್ಲ. ಸೊ ಮೈನಸ್ 150 ಡಿವೈಡ್ ಬೈ ಎಕ್ಸ್ ಪ್ಲಸ್ ಎಷ್ಟು 10. ಸೊ ಈಕ್ವಲ್ಸ್ ಟು 30 ಮಿನಿಟ್ಸ್ ಅಂತ ಹೇಳ್ತಾರೆ. ಸೊ 30 ಡಿವೈಡ್ ಬೈ ಮಿನಿಟ್ಸ್ ಅಲ್ಲಿದೆ. ಸೊ ಇದು ಅವರೇಜ್ ಕನ್ವರ್ಟ್ ಮಾಡಿ 30/60 ಮಾಡಿ ಅಷ್ಟೇ ಮುಗೀತು. ಸೊ ಇದು ಅಷ್ಟೇ ಸೇಮ್. ABP the three non-collinear points on a plane. So ಇದನ್ನ ಪಾಯಿಂಟ್ ಗಳನ್ನ ಮಾಡ್ಕೊಂಡು ನೀವು ಡಿಸ್ಟೆನ್ಸ್ ನ ಕಂಡುಹಿಡಿಯಿರಿ, ಕ್ವಾಡ್ರಾಟಿಕ್ ಇಕ್ವೇಷನ್ ಮಾಡ್ಕೊಂಡು. ಸಮ್ ಆಫ್ ದಿ ಟೂ ನ್ಯಾಚುರಲ್ ನಂಬರ್ ಇಸ್ ನೋಡಿ, ಟೂ ನ್ಯಾಚುರಲ್ ನಂಬರ್ಸ್ ನ ಸಮ್ ಮಾಡಿದ್ರೆ ನಮಗೆ 9 ಬರುತ್ತಂತೆ. ಅಂಡ್ ರೆಸಿಪ್ರೋಕಲ್ ಇಸ್ 9/20. ಫೈಂಡ್ ದ ನಂಬರ್ಸ್. ದ ಪೆರಿಮೀಟರ್ ಆಫ್ ದಿ ಏರಿಯಾ ಆಫ್ ದಿ ರೆಕ್ಟಾಂಗ್ಯುಲರ್ ಪ್ಲೇ ಗ್ರೌಂಡ್. ನೋಡಿ ಆಗ್ಲಿಂದ ಅದನ್ನ ಹೇಳ್ತೀವಿ, ಪೆರಿಮೀಟರ್ ಅಂಡ್ ರೆಕ್ಟಾಂಗ್ಯುಲರ್. ಒಂದು ಪೆರಿಮೀಟರ್ ಕೊಟ್ಟಿದ್ದಾರೆ, ಇನ್ನೊಂದು ಏರಿಯಾ ಆಫ್ ದಿ ರೆಕ್ಟಾಂಗ್ಯುಲರ್. ಫೈಂಡ್ ಲೆಂತ್ ಅಂಡ್ ಬ್ರೆಡ್ತ್ ಮಾಡ್ಬೇಕು ನೀವು. ಸೇಮ್ ಇದೇ ತರನೇ ಇದು ನೋಡಿ, ಈಗ ಮಾಡಿದ್ರೆ ಟ್ರೈನ್ ಈ ಬಸ್ ಮಾಡಿದ್ರೆ ಅದೇ ತರ ಸೇಮ್. ದ ಡಿಸ್ಟೆನ್ಸ್ ಎಷ್ಟು 480 ಡಿವೈಡ್ ಬೈ ಸ್ಪೀಡ್ ಎಷ್ಟಿತ್ತು ಗೊತ್ತಿಲ್ಲ, ಫಸ್ಟ್ ಎಕ್ಸ್ ಅದು ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಆಗಿಂದ 480 ಡಿವೈಡ್ ಬೈ ಎಕ್ಸ್ ಪ್ಲಸ್ 10 ಜಾಸ್ತಿ ಆಗಿದೆ. ಅವಾಗ ಟೈಮ್ ಕಡಿಮೆ ತಾಳ್ತಾರಲ್ಲ, 4 ಅವರ್ಸ್ ಕ್ರಾಸ್ ಮಾಡ್ಕೊಳ್ಳಿ, ಮುಗಿದೋಯ್ತು ಅಷ್ಟೇ. ಟು ಸೇವ್ ದ ಸೇಮ್ ಪ್ರಾಬ್ಲಮ್, ಟು ಸೇವ್ ದ 2 person riding the bicycle, so from the distance 12 km and reach their office, the cyclist speed as 2 km more. ನೋಡಿ ಡಿಸ್ಟೆನ್ಸ್ ಎಷ್ಟು 2. ಸೊ ಫಸ್ಟ್ ಎಕ್ಸ್ ಎಷ್ಟು ಗೊತ್ತಿರಲಿಲ್ಲ, 12 ಬೈ ಜಾಸ್ತಿ ಮಾಡ್ಕೊಂಡಿದ್ದು ಎಷ್ಟು 2. ಸೊ ಎಕ್ಸ್ ಪ್ಲಸ್ 2 ಆಯ್ತು. ಎಷ್ಟು ಮಿನಿಟ್ಸ್ ಅಲ್ಲಿ ಹೋದಾನು 30 ಮಿನಿಟ್ಸ್ ಅಲ್ಲಿ ರೀಚ್ ಅದ ಲೆಸ್. ಸೊ 30/60 3 1/2 ಹಾಫ್ ಅನ್ ಅವರ್ ಬೇಗ ರೀಚ್ ಅದ ಅಷ್ಟೇ. ಇದನ್ನ ಕ್ರಾಸ್ ಮಾಡ್ಕೊಳ್ಳಿ, ನಿಮ್ಗೆ ಅವಾಗಲೂ ಆನ್ಸರ್ ಬರ್ತದೆ. ಸೇಮ್ ಅಷ್ಟೇ. ಸಮ್ ಆಫ್ ದಿ ರೆಸಿಪ್ರೋಕಲ್ ಆಫ್ ದಿ ರೆಹಮಾನ್ಸ್ ಇನ್ ಏಜ್. ನೋಡಿ ಇದನ್ನ ಕ್ವಶನ್ ಸೇಮ್ 2022 ಕೇಳಿದ್ರೆ ಟೆಕ್ಸ್ಟ್ ಬುಕ್ ಡೈರೆಕ್ಟ್ ಕ್ವಶನ್ ಕೇಳಿದ್ರೆ. ಸೊ 5 years. ವಾಟ್ ಇಸ್ ನಾವು 1/3 1 ಪರ್ಸೆಂಟೇಜ್. ನೋಡಿ ಇದನ್ನ ಮಾಡಿ, ಇದು ಸೇಮ್ ಕ್ವಶನ್ ನೋಡಿ, ಸೇಮ್ ಕ್ವಶನ್ ಈಗ ಏನ್ ಹೇಳದೆ ಸೇಮ್ ಇದನ್ನ ಮಾಡಿ. ಹೀಗೆ ನೋಡಿ, ಇದೇ ಕ್ವಶನ್ 2023 ಕೇಳಿದ್ರೆ ವೆರಿ ಇಂಪಾರ್ಟೆಂಟ್. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಎ ಟು ಬಿ ಇಸ್ 132 ಅಂತೆ. ನೋಡೋದು 132 ಕಿಲೋಮೀಟರ್. ಸೊ ಅಂಡ್ ಫ್ಲೈ ಓವರ್ ದ ಬಿಲ್ಡ್ ಓವರ್ ದಿ ಟ್ರಾಫಿಕ್ ಅಂಡ್ ಇಂಟರ್ಮೀಡಿಯೇಟ್ ಟೌನ್ ಬಿಟ್ವೀನ್ ದಿ ಸಿಟೀಸ್. ಬಿಕಾಸ್ ಆಫ್ ದಿಸ್ ಅವರೇಜ್ ಸ್ಪೀಡ್ ಆಫ್ ದಿ ಕಾರ್ ಟ್ರಾವೆಲಿಂಗ್ ಇನ್ ರೂಟ್ ಥ್ರೂ ದ ಫ್ಲೈ ಓವರ್ ಇನ್ಕ್ರೀಸಸ್ ಬೈ. ಓಕೆ, ಇನ್ಕ್ರೀಸ್ ಮಾಡಿದ್ರು. ಫಸ್ಟ್ ಎಷ್ಟು ಇತ್ತು ಗೊತ್ತಿಲ್ಲ, ಎಕ್ಸ್ ಮೈನಸ್ 132 ಡಿವೈಡ್ ಬೈ ಎಕ್ಸ್ ಪ್ಲಸ್ ಎಷ್ಟು 11 ಜಾಸ್ತಿ ಆಯ್ತು. 11 ಜಾಸ್ತಿ ಆಗಿ 1 ಅವರ್ ಕಮ್ಮಿ ಆಯ್ತು ಅಷ್ಟೇ. ನೋಡಿ ಮುಗೀತು. ಎಲ್ಲದಕ್ಕೂ ಇದೇ ತರನೇ ಮಾಡೋದು ಸೇಮ್. ನೋಡಿ, ದ ಏಜ್ ಆಫ್ ಟೂ ಫ್ರೆಂಡ್ಸ್ ಎ ಅಂಡ್ ಬಿ ಆರ್ 19 years. ಇವರಿಬ್ಬರು ಏಜ್ ನ ಕೂಡಿಸಿದ್ರೆ 19 years ಅಂತೆ. 19 ಸರಿ ಎ ಈಸ್ 19 years, ಬಿ ಈಸ್ 15 years, ಎ 19 years. ಫೈಂಡ್ ಹೌ ಮೆನಿ ಇಯರ್ಸ್ ದೇ ವಿಲ್ ಬಿ ದ ಪ್ರಾಡಕ್ಟ್. ಅವರಿಬ್ರು ಏಜ್ ನ ನಾವು ಪ್ರಾಡಕ್ಟ್ ಮಾಡಿದಾಗ ಸೊ ಎಷ್ಟಾಗುತ್ತಂತೆ, ಏಜ್ ಬಿಕಮ್ 480 ಆಗುತ್ತಂತೆ. ಸೊ ಸೇಮ್ ಈಕ್ವೇಶನ್ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿ. ನೋಡಿ ಇದೇ ಕ್ವಶನ್ ಸೇಮ್, ಅದೇ ಆಲ್ರೆಡಿ ಪ್ರೀವಿಯಸ್ ಹೇಳಿದ ಕ್ವಶನ್ ತಗೊಂಡಿದ್ದಾರೆ ಇಲ್ಲಿ. ಸೊ ಏನು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ಸ್ ಟು 0. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ದಟ್ ಶೋ ದಟ್ 2b ಈಕ್ವಲ್ಸ್ ಟು ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮೇಶನ್ ಮಾಡಿ. ನೋಡಿ, ದ ಡಿನಾಮಿನೇಟರ್ ಆಫ್ ದ ಫ್ರಾಕ್ಷನ್ 3 more than ದ ನ್ಯೂಮರೇಟರ್. ನೋಡಿ ನ್ಯೂಮರೇಟರ್ x ಅನ್ಕೊಳ್ಳಿ, ಡಿನಾಮಿನೇಟರ್ y ಅನ್ಕೊಳ್ಳಿ. ಸೊ ಡಿನಾಮಿನೇಟರ್ ಏನಾಗಿದೆ, ಸೊ ಡಿನಾಮಿನೇಟರ್ ಆಫ್ ದ ಫ್ರಾಕ್ಷನ್ ಇಸ್ 3 more ಅಂತ ಹೇಳ್ತಾರೆ. ಸೊ +3 ಬರೀರಿ ಅಷ್ಟೇ, +3 ಡಿನಾಮಿನೇಟರ್ಗೆ. ಇಫ್ ದ ಸಮ್ ಆಫ್ ದಿಸ್ ಫ್ರಾಕ್ಷನ್ reciprocal, then find the fraction. ಸೊ ಇಲ್ಲಿ ಎರಡು ಸಮ್ ಮಾಡಿರಿ, ಸಮ್ ಆಫ್ ದಿಸ್ ಫ್ರಾಕ್ಷನ್ ಅಂಡ್ ರೆಸಿಪ್ರೋಕಲ್ ಆಫ್ ದಿಸ್ ಫೈಂಡ್ ಫ್ರಾಕ್ಷನ್. ಇದು ಕ್ವಶನ್ ಸ್ವಲ್ಪ ರಾಂಗ್ ಆಗಿದೆ. ಸೊ ನೋಡೋಣ. ದ ಸ್ಟೂಡೆಂಟ್ ಬ್ರಾಟ್ ಸಮ್ ಬುಕ್ಸ್ ಫಾರ್ 60 rupees. ನೋಡಿ 60 ರೂಪಾಯಿ ಕೊಟ್ಬಿಟ್ಟು ಒಂದಿಷ್ಟು ಬುಕ್ಸ್ ನ ತಗೊಳ್ತಾರೆ. 60 ರೂಪಾಯಿಗೆ ಎಷ್ಟು ಬುಕ್ಸ್ ತಗೊಂಡ್ರು. ಸೊ 60 ರೂಪಾಯಿ ಕಷ್ಟ ಆಗಿದೆ. ಎಷ್ಟು ಬುಕ್ ತಗೊಂಡ್ರು ಗೊತ್ತಿಲ್ಲ. ಸೊ ಎಷ್ಟು ಬುಕ್ ತಗೊಂಡ್ರು ಅಂತ ಗೊತ್ತಾದ್ರೆ ಒಂದ್ ಬುಕ್ಕಿಗೆ ಎಷ್ಟು ಕಾಸ್ಟ್ ಅಂತ ಗೊತ್ತಾಗುತ್ತೆ. ಸೊ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಂಡಿದ್ದಾರೆ. ಸೊ ನಂಬರ್ ಆಫ್ ಬುಕ್ಸ್ ಗೊತ್ತಿಲ್ಲ, ನಂಬರ್ ಆಫ್ ಬುಕ್ಸ್ ಯು ಟೇಕ್ ಇಟ್ ಆಸ್ ಎಕ್ಸ್. ಕರೆಕ್ಟ್ ಕಾಸ್ಟ್ ಎಷ್ಟಾಗಿ 60 rupees. ಸೊ ಟೋಟಲ್ ಕಾಸ್ಟ್ ಡಿವೈಡ್ ಬೈ ಬುಕ್ಸ್ ಡಿವೈಡ್ ಮಾಡಿದಾಗ ಒಂದು ಕಾಸ್ಟ್ ಆಫ್ ಒಂದು ಬುಕ್ ಗೊತ್ತಾಗ್ಬಿಡುತ್ತೆ ನಮಗೆ, 60/x. ಓಕೆ, ದ 5 more books ಫಾರ್ ದ ಸೇಮ್ ಅಮೌಂಟ್. ಸೊ ಅಮೌಂಟ್ ಸೇಮ್ ಅಂತೆ, ಅಮೌಂಟ್ ಸೇಮ್. 5 more books ಜಾಸ್ತಿ ಆಯ್ತು. ಈಗ ಬುಕ್ಸ್ ಎಷ್ಟು, 5 ಜಾಸ್ತಿ ಆಯ್ತು. ಅವಾಗ ಎಷ್ಟು ರೂಪಾಯಿ ಕಮ್ಮಿ ಆಯ್ತಂತೆ, 1 ರೂಪಾಯಿ ಕಮ್ಮಿ ಆಯ್ತು, ಮೈನಸ್. ನೋಡಿ ಸೇಮ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿ. 2023 ಕೇಳಿದ್ದಾರೆ. ವರ್ಲ್ಡ್ ಕ್ವಶನ್ ಪ್ರಾಬ್ಲಮ್ಸ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ವೆರಿ ಇಂಪಾರ್ಟೆಂಟ್ ಇದು. ನೋಡಿ, ಇವಾಗ nth ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, nth ಟರ್ಮ್ ಕೊಟ್ಟಿದ್ದಾನೆ. nth ಟರ್ಮ್ ಏನಾಗಿದೆ ನೋಡಿ, nth ಟರ್ಮ್ ಏನಾಗಿದೆ, ದಟ್ ಈಸ್ nth ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ an. ನೋಡಿ 4th ಟರ್ಮ್ ಕಂಡುಬೇಕಂತೆ. n 4 ಹಾಕಿ, 4 3 12 ಪ್ಲಸ್ 1 13 ಮುಗಿದೋಯ್ತು. ದ ಕಾಮನ್ ಡಿಫರೆನ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಕಾಮನ್ ಡಿಫರೆನ್ಸ್ ಅಂದ್ರೆ t2 - t3 ಅಂದ್ರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಮತ್ತು ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ಮಾಡಿ ಏನಾಗುತ್ತೆ, 5 - 3 ದಟ್ ಈಸ್ 5 - 8 ಈಸ್ -3 ನ ರೈಟ್ ಆನ್ಸರ್. ಓಕೆ, ಕಾಮನ್ ಡಿಫರೆನ್ಸ್ ಇದ್ರಲ್ಲೂ ಅಷ್ಟೇ ಕಾಮನ್ ಡಿಫರೆನ್ಸ್ ಮಾಡಿ. ನಾವು ಎಲ್ಲಾನು ಹೇಳ್ತಾ ಹೋದ್ರೆ ಟೈಮ್ ಆಗುತ್ತೆ, ಕ್ವಶನ್ ಪೇಪರ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಥರ್ಡ್ ಟರ್ಮ್ ಅಂದ್ರೆ ನೋಡಿ 3 ನ n ಹಾಕಿ, 4 3 12 12 ಪ್ಲಸ್ 5 17. ಸೊ ಇಲ್ಲಿ ಎಕ್ಸ್ ಕಂಡು ಹಿಡಬೇಕು. ಸೊ ಫಸ್ಟ್ ಟರ್ಮ್ ಕೊಟ್ಟಿದ್ದಾನೆ, ದಟ್ ಈಸ್ ನೋಡಿ ಥರ್ಡ್ ಟರ್ಮ್ ಕೊಟ್ಟಿದ್ದಾನೆ, ದಟ್ ಈಸ್ a ಪ್ಲಸ್
2d ಈಕ್ವಲ್ಸ್ ಟು 14 ಎ ಅಂದ್ರೆ ಗೊತ್ತು 2 ಈ 2 ನ ಕಳಿಸ್ಕೊಳ್ಳಿ ಏನಾಯ್ತು 12 ಆಯ್ತು ಡಿ ಈಸ್ ಈಕ್ವಲ್ ಟು 6 ಆಯ್ತಾ ಸೊ ಡಿ 6 ಆದ್ರೆ ಎ ಎಷ್ಟು 2 6 ಪ್ಲಸ್ 2 ಈಸ್ 8 ಇಸ್ ರೈಟ್ ಆನ್ಸರ್ ಯಾಕಂದ್ರೆ ಸೆಕೆಂಡ್ ಟರ್ಮ್ ಈಸ್ ಎ ಪ್ಲಸ್ ಡಿ ಆಗಬೇಕು ಸೊ ಎಂತ ಟರ್ಮು ನೋಡಿ ಇವೆಲ್ಲ ಕೇಳೋರು ಎಕ್ಸಾಮಿಗೆ ಕೇಳೋರಂತ ಕ್ವಶನ್ಸ್ ಕಡೆ ತಗೊಂಡಿದ್ದೀನಿ ಸೊ 5th ಟರ್ಮ್ ಅಂತ ಹೇಳೋದ್ರಿಂದ ಎನ್ ಜಾಕ್ 5 ಹಾಕಿ 5 4 20 ಪ್ಲಸ್ 5 25 ಆನ್ಸರ್ ಸೊ ಇದು ಅಷ್ಟೇ ಯಾವುದು ಲಾಸ್ಟ್ನೇ ಪ್ರೋಗ್ರೆಷನ್ ಅಂದ್ರೆ ನೀವು T2 ಮೈನಸ್ T1 ಮತ್ತೆ T3 ಮೈನಸ್ T2 ಮಾಡಿ ಎಲ್ಲ ಆನ್ಸರ್ ಸೇಮ್ ಒಂದು ದಟ್ ಇಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಷ್ಟೇ ಮುಗಿದೋಯ್ತು 11th ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ n is equal to 11 ಹಾಕೊಳ್ಳಿ a ಮತ್ತೆ d ಮಾಡ್ಕೊಳ್ಳಿ a n ಫಾರ್ಮುಲಾ ಹಾಕಿ ಮುಗಿದೋಯ್ತು ಫೈಂಡ್ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ಫಸ್ಟ್ ಸಮ್ ಆಫ್ S10 is equal to 155 ಮತ್ತೆ ಸಮ್ ಆಫ್ 9 ಫಸ್ಟ್ 9 ಟರ್ಮ್ S9 ಈಕ್ವಲ್ಸ್ ಟು 126 ಫೈಂಡ್ 10th ಟರ್ಮ್ ಅಂದ್ರೆ A10 ನಡೀಬೇಕು A10 ಅಂದ್ರೆ A10 ನಡೀಬೇಕು ಅಷ್ಟೇ ಎಸ್ ಎನ್ ಫಾರ್ಮುಲಾ ಮಾಡಿ ಸೊ ನೆಕ್ಸ್ಟ್ ಎಸ್ ಎನ್ ಫಾರ್ಮುಲಾ ಹಾಕೋದು ಬೇಡ ನೀವು ದಟ್ ಇಸ್ ಎ ಫಾರ್ಮುಲಾ ಏನ್ ಫಾರ್ಮುಲಾ ದಟ್ ಈಸ್ S10 ಮೈನಸ್ S9 ಈಕ್ವಲ್ಸ್ ಟು A10 ಬಂದ್ಬಿಡುತ್ತೆ ನಿಮಗೆ ಇವೆರಡು ಸಬ್ಟ್ರಾಕ್ಟ್ ಮಾಡಿ ಸಾಕು ಏನು 155 ಮೈನಸ್ 126 ಕಳೀರಿ ಎಷ್ಟಾಯ್ತು 15 6 9 15 6 9 9 ಅದು 29 ಅದೇ ಆನ್ಸರ್ ಓಕೆ ಮತ್ತೆ 15ರಲ್ಲಿ 6 ಹೋಯ್ತು 14ರಲ್ಲಿ 12 2 29 ಮುಗಿದೋಯ್ತು ಅಷ್ಟೇ ಆನ್ಸರ್ ನೋಡಿ 8th ಟರ್ಮ್ ಅಂತ ಹೇಳ್ತಾರೆ ಎನ್ ಜಾಕ್ ಐತೆ ಅಷ್ಟೇ ಮುಗೀತು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದು ಅಷ್ಟೇ ನೋಡಿ ಕಾಮನ್ ಡಿಫರೆನ್ಸ್ ಮಾಡ್ಬೇಕಂತೆ ನೋಡಿ ಈ ತರ ಕೊಟ್ಟಾಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎನ್ ಈಸ್ ಈಕ್ವಲ್ ಟು 2n ಪ್ಲಸ್ 1 ದ ಕಾಮನ್ ಡಿಫರೆನ್ಸ್ ಆಫ್ ದ ಗಿವನ್ ಪ್ರೋಗ್ರೆಷನ್ ಈಗ ಫಸ್ಟ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಒಂದು ಈಕ್ವೇಷನ್ ಕೊಟ್ಟಾನೆ ಸೊ ನೀವು ಮಾಡ್ಕೋಬೇಕು n ಈಸ್ ಈಕ್ವಲ್ ಟು 1 ಅಂತ ಹಾಕೊಳ್ಳಿ ಆಮೇಲೆ n ಈಸ್ ಈಕ್ವಲ್ ಟು 2 ಅಂತ ಹಾಕೊಳ್ಳಿ n ಈಸ್ ಈಕ್ವಲ್ ಟು 3 ಅಂತ ಮಾಡಿ 3 ಟರ್ಮ್ ಆದ್ಮೇಲೆ T2 ಮೈನಸ್ T1 ಮಾಡಿ ಮುಗಿದೋಯ್ತು ನಿಮ್ಗೆ ಆನ್ಸರ್ ಬರ್ತದಾಗ 9th ಟರ್ಮ್ ಕಂಡಿದೆ ಅಷ್ಟೇ ಮುಗಿದು ನೋಡಿ ಸೇಮ್ ಕ್ವಶನ್ ಫಾಸ್ಟ್ ಆಗಿ ಓದಿದ್ದೀವಿ ಆಮೇಲೆ ಬೈಕ್ ಬಿಡಿ 10th ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 5, 9, 13 10th ಟರ್ಮ್ ಅಂದ್ರೆ an ನೋಡಿ an ಫಾರ್ಮುಲಾ ಹಾಕಿದೆ an ಈಸ್ ಈಕ್ವಲ್ ಟು ಸೊ a ಪ್ಲಸ್ n ಮೈನಸ್ 1 ಇಂಟು ಡಿ ಹಾಕ್ಬಿಟ್ಟು ಮಾಡ್ರೆ ಮುಗಿದೋಯ್ತು ಸೊ 8th ಟರ್ಮ್ ಇದ್ರೂ ಅಷ್ಟು ನೋಡಿ ವಾಟ್ಸ್ ಸಮ್ ಆಫ್ ದಿ ಆಲ್ ಫಸ್ಟ್ ನ್ಯಾಚುರಲ್ ಈವನ್ ನಂಬರ್ಸ್ ಕನ್ನಡಕ್ಕೆ ಫಾರ್ಮುಲಾ ಏನು n ಆಫ್ n ಪ್ಲಸ್ 1 ಡಿವೈಡ್ ಬೈ 2 ಸಾರಿ ಡಿವೈಡ್ ಬೈ 2 ಅಲ್ಲ ಅದು ಫಸ್ಟ್ ನ್ಯಾಚುರಲ್ ನಂಬರ್ಸ್ ಅಂತ ಬಂದ್ರೆ ಮಾತ್ರ ಈವನ್ ನಂಬರ್ಸ್ ಅಂತ ಬಂದ್ರೆ n ಆಫ್ n ಪ್ಲಸ್ 1 ಸೊ n ಸ್ಕ್ವೇರ್ ಅಂತ ಬಂದ್ರೆ ದಟ್ ಇಸ್ ಆಡ್ ನಂಬರ್ಸ್ಗೆ nth ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದಟ್ ಇಸ್ an is equal to 3 ನೋಡಿ 4th ಟರ್ಮ್ ಅಂತ n is equal to 4 ಹಾಕಿ ಅಷ್ಟೇ ಮುಗಿದೋಯ್ತು ನೋಡಿ ಈಗ ನೀವು ಇಲ್ಲಿ ಏನ್ ಕೊಟ್ಟಿದ್ರಿ ದಟ್ ಇಸ್ ಫಸ್ಟ್ ಟರ್ಮ್ ಕಂಡಿಡಬೇಕು ಸೆಕೆಂಡ್ ಟರ್ಮ್ ಕೊಟ್ಟಿದೆ ಥರ್ಡ್ ಟರ್ಮ್ ಕೊಟ್ಟಿದೆ ದಟ್ ಇಸ್ ಎಲಿಮಿನೇಷನ್ ಮಾಡ್ಕೊಳ್ಳಿ ಅವಾಗ ನಿಮ್ಗೆ a ಮತ್ತು t ಬರ್ತದೆ ತಗೊಂಡು ಅದಕ್ಕೆ ಹಾಕಿ ಅಷ್ಟೇ ಮುಗಿದೋಯ್ತು ಅರ್ಥಮೆಟಿಕ್ ಪ್ರೋಗ್ರೆಷನ್ an ಫಾರ್ಮುಲಾ ಹಾಕೋದು ನೋಡಿ an ಫಾರ್ಮುಲಾ ಬರೆಯೋದು ಸೊ ಇದ್ರಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ಬರಬೇಕು ದ ಲೀಸ್ಟ್ ಆಫ್ ನಂಬರ್ ವಿಚ್ ಇಸ್ ಆಡೆಡ್ ಫಿಕ್ಸ್ಡ್ ನಂಬರ್ ಟು ದ ಪ್ರಿಸೈಡಿಂಗ್ ನಂಬರ್ ದಟ್ ಇಸ್ ಕಾಲ್ಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಿಮ್ಗೆಲ್ಲ ಗೊತ್ತಿದೆ ಸೊ ಸೆಕೆಂಡ್ ಟರ್ಮ್ ಕಂಡಿಡಬೇಕು ಫೈಂಡ್ ಸೆಕೆಂಡ್ ಟರ್ಮ್ ಅಂದ್ರೆ n is equal to 2 ಹಾಕಿ ಇಷ್ಟೇ ಮುಗಿದೋಯ್ತು ಸೊ ನೆಕ್ಸ್ಟ್ ಮತ್ತೆ ಫಸ್ಟ್ ಟರ್ಮ್ ಮತ್ತೆ ಕಾಮನ್ ಡಿಫರೆನ್ಸ್ ಕೊಟ್ಟಿದೆ ಫೈಂಡ್ ಥರ್ಡ್ ಟರ್ಮ್ ಅಂದ್ರೆ ದಟ್ ಇಸ್ a3 ಈಕ್ವಲ್ಸ್ ಟು a ಪ್ಲಸ್ 2d ಬರೀತೀರಿ ಸೊ a ಅಂದ್ರೆ 6 ಪ್ಲಸ್ 2 ಇಂಟು 5 10 16 ಆನ್ಸರ್ ಇಸ್ 16 ಇಸ್ ಆನ್ಸರ್ ನೆಕ್ಸ್ಟ್ 25th ಅದೇ ಫಾರ್ಮುಲಾ ಬರೆಯೋದು ನೋಡಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮುಲಾ an ಫಾರ್ಮುಲಾ ಬರೀರಿ ಸಾರಿ ಫೈಂಡ್ ಸಮ್ ಅಂತ ಹೇಳಿದ್ರಲ್ಲ SN ಫಾರ್ಮುಲಾ SN is equal to n by 2a ಪ್ಲಸ್ n ಮೈನಸ್ 1 ಇಂಟು ಡಿ ಸೊ ಇದೇ ಕ್ವಶನ್ 2019 ಕೇಳಿದ್ರೆ ಸೊ ನೆಕ್ಸ್ಟ್ ಹಿಂಗೆ ಹೋಗೋಣ 21st ಟರ್ಮ್ ಏನು ಕಂಡಿಡಿಯೋದು 20th ಟರ್ಮ್ ಇವೆಲ್ಲ ಪ್ರೀವಿಯಸ್ ಇಯರ್ ಕೇಳಿರೋ ಕ್ವಶನ್ಸ್ ನೋಡಿ ಪ್ರೀವಿಯಸ್ ಇಯರ್ ಕೇಳಿರೋ ಕ್ವಶನ್ಸ್ಗಳನ್ನೇ ಹಾಕಿದ್ದೀನಿ 20th ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ದ ಸಮ್ ಆಫ್ 20 ಫಸ್ಟ್ ಪಾಸಿಟಿವ್ ಇಂಟೀಜರ್ಸ್ ಯಾವುದು ಫಾರ್ಮುಲಾ 20 ಪಾಸಿಟಿವ್ ಇಂಟೀಜರ್ ಅಂದ್ರೆ ಇಸ್ n ಆಫ್ n ಪ್ಲಸ್ 1 ಡಿವೈಡ್ ಬೈ 2 ಈ ಫಾರ್ಮುಲಾ ಹಾಕಿ ಬರ್ತದೆ ಸೊ 12th arithmetic progression some of the arithmetic progression how many term of arithmetic progression must be added to get a 165 sn equals to 165 ನೀವು n ಕಂಡುಹಿಡಬೇಕು ಅಷ್ಟೇ a ಕಂಡುಹಿಡ್ಕೊಳ್ಳಿ d ಕಂಡುಹಿಡ್ಕೊಳ್ಳಿ sn ಫಾರ್ಮುಲಾ ಹಾಕಿ ಮುಗಿದೋಯ್ತು 21st ಟರ್ಮ್ ಕಂಡುಹಿಡಬೇಕಂತೆ ಸೊ n ಫಾರ್ಮುಲಾ ಸಮ್ ಆಫ್ ದಿ ಫಸ್ಟ್ 20 ಟರ್ಮ್ ಅಂತೆ ಸೊ ಮಾಡಿ ಸಮ್ ಆಫ್ ದಿ ಫಸ್ಟ್ 30 ಪಾಸಿಟಿವ್ ಇಂಟೀಜರ್ ಡಿವಿಸಿಬಲ್ ಬೈ 6 ಅಂದ್ರೆ ಯಾವ್ದು ಬರುತ್ತೆ 6 ಆಮೇಲೆ 6 to the 12 6 3 18 ಸೊ ಎ ಮತ್ತೆ ಡಿ ಮಾಡ್ಕೊಳ್ಳಿ ಸೊ 30 ಟರ್ಮ್ ಅಂದ್ರೆ n is equal to 30 ಮಾಡಿ ಅಷ್ಟೇ ಓಕೆ n is equal to 30 ಸೊ ಸಮ್ ಮಾಡಿ ಸೊ ನೆಕ್ಸ್ಟ್ ಸಮ್ ಇದು ಅಷ್ಟೇ ಸಮ್ ಮಾಡಿ ಸೊ ಫೈಂಡ್ 20th ಟರ್ಮ್ ಸಮ್ ಮಾಡಿ ಸಮ್ ಆಫ್ ದಿ ಫಸ್ಟ್ 12 ಟರ್ಮ್ 12 ಅದೇ ಅಷ್ಟೇ ಸೇಮ್ ಸಮ್ ಮಾಡಿ 2 ಡಿಜಿಟ್ ನ್ಯಾಚುರಲ್ ನಂಬರ್ಸ್ ವಿಚ್ ಇಸ್ ಡಿವಿಸಿಬಲ್ 5 2 ಡಿಜಿಟ್ ಅಂದ್ರೆ 5 2s 10 ಮತ್ತೆ 5 3s 15 20 25 ಸೊ ಲಾಸ್ಟ್ ಗೆ ಬರುತ್ತೆ 95 ಬರುತ್ತದೆ
100 ಗಿಂತ ಕಡಿಮೆ. ಓಕೆ, ಇದ್ರ ಸಮ್ ಮಾಡಿ. ಸಮ್ ಕೇಳಿರೋದು ಏನ್ ಕೇಳಿದ್ರೆ ಸಮ್. ಓಕೆ, ಸಮ್ ಮಾಡಿ. ಸೊ ಫೈಂಡ್ ದ ಸಮ್ ಆಫ್ ದಿ ಸೀರೀಸ್. ಸಮ್ ಮಾಡಿ 30th ಟರ್ಮ್ ಆಫ್ ಅರ್ಥಮೆಟಿಕ್ ಏನ್ ಮಾಡೋದು. ಸೊ ನೆಕ್ಸ್ಟ್ ನೋಡಿ, ಫೈಂಡ್ ದ 40 ಪಾಸಿಟಿವ್ ಇಂಟೀಜರ್ಸ್ ಡಿವಿಸಿಬಲ್ 6 ಇಂದ ಡಿವಿಸಿಬಲ್ ಆಗೋದು. ದಟ್ ಈಸ್ ನೋಡಿ 6, 12, 18 ಇದರ 40 n is equal to 40 ಮಾಡಿ ಅಷ್ಟೇ. ದ ಸೆಕೆಂಡ್ ಅಂಡ್ ಥರ್ಡ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್, ಸೆಕೆಂಡ್ ಟರ್ಮ್ ಅಂದ್ರೆ a2 ಈಕ್ವಲ್ಸ್ ಟು 14, a3 ಈಕ್ವಲ್ಸ್ ಟು 18. ಸೆಕೆಂಡ್ ಟರ್ಮ್ ಅಂಡ್ ಥರ್ಡ್ ಟರ್ಮ್. ಈಗ ಇದು t3 ಮೈನಸ್ t2 ಮಾಡಿದ್ರೆ ನಮಗೆ ಡಿ ಬರುತ್ತಾ, ಡಿ ಈಸ್ 4. ಕರೆಕ್ಟಾ? ಸಮ್ ಆಫ್ ದಿ ಫಸ್ಟ್ 26 ಟರ್ಮ್ ಅಂತೆ. ಸೊ ಇವೆರಡು ಈಕ್ವೇಶನ್ ಮಾಡಿದಾಗ ತಗೊಂಡು ಈ ಒಂದು ಈಕ್ವೇಶನ್ ಹಾಕಿ ದಟ್ ಇಸ್ ಎ ಬರುತ್ತೆ. ಎ ಬಂದು ತಗೊಂಡೋಗಿ 26 ಮಾಡಿ. 26 ಅಷ್ಟೇ, ಮುಗೀತು. ದ ಸಮ್ ಆಫ್ 9th ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 144. ಸಮ್ ಆಫ್ ಫಸ್ಟ್ 9 ಟರ್ಮ್ S9 is equal to 144 ಅಂತೆ. ಸೊ 9th ಟರ್ಮ್ ಅಂದ್ರೆ A9 is equal to 28. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಎರಡು ಈಕ್ವೇಶನ್ ಮಾಡ್ಕೊಂಡು ನಿಮಗೆ ಎ ಮತ್ತೆ ಡಿ ಬರ್ತದೆ. ಇದು 2022 ಕೇಳಿರೋಂಥದ್ದು. ನೋಡಿ, ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ವಾಸ್ ಥರ್ಡ್ ಟರ್ಮ್. ನೋಡಿ, ಥರ್ಡ್ ಟರ್ಮ್ ಅಂದ್ರೆ ಏನು, A3 third term is 16. A3 is equal to 16. So and its seventh term exceeds the, ನೋಡಿ seventh term ಅಂದ್ರೆ T7, sorry ಅದು A7 equals to exceeds ಅಂದ್ರೆ ಜಾಸ್ತಿ ಆಗಿದೆ. that is ಎಷ್ಟು 5 exceeds the fifth term by ಎಷ್ಟು 12 ಇಂದ ಜಾಸ್ತಿ ಆಗಿದೆ. ಸೊ ದ ಸಮ್ ಆಫ್, ನೋಡಿ ಇದೇ ಕ್ವಶನ್ 2022 ಕೇಳಿದ ಕ್ವಶನ್ 24 ಅಲ್ಲಿ ಕೇಳಿದ್ದ. ದ ಸಮ್ ಆಫ್ nth term ಎಷ್ಟಂತೆ, S210. Sn is equal to 210. S of n minus 1 equals to 171. ಸೊ ಇದನ್ನ ಎರಡನ್ನು ಮೈನಸ್ ಮಾಡಿ an ಬರ್ತದೆ. ದಟ್ ಈಸ್ an is 39 ಬರ್ತದೆ. ಸೊ ಅದನ್ನ ಹಾಕೊಂಡು ಎ ಮತ್ತೆ ಡಿ ಮಾಡಿ ಬರ್ತದೆ ಪ್ರಾಬ್ಲಮ್. The seventh term of arithmetic progression is 4 times the second term. ನೋಡಿ seventh term ಅಂದ್ರೆ T7. Seventh term arithmetic progression is fourth term. 4 times ಅಂದ್ರೆ 4 into ಯಾವುದು ಸೆಕೆಂಡ್ ಟರ್ಮ್ T2. ಸೊ and 12th term ಅಂದ್ರೆ T12. ಏನಾಗಿದೆ ಅಂತ T12 2 more ಅಂತೆ, 2 ಪ್ಲಸ್ ಮಾಡಿ 2 more ಅದಕ್ಕೆ ಪ್ಲಸ್ 2. ಸೊ 3 times the fourth time, 3 terms the fourth term. ಮುಗೀತು. ಇದನ್ನ ಸಿಂಪ್ಲಿಫೈ ಮಾಡಿ ಎಲಿಮಿನೇಷನ್ ಮಾಡಿ ಮುಗಿದೋಯ್ತು. ಸೊ ಇದು ಸೇಮ್ ಅದೇ ತರನೇ ಇದನ್ನು ನೀವೇ ಮಾಡಿ. ಸೊ 4 ಲಾಂಗ್ ಮಾರ್ಕ್ಸ್ ಕ್ವಶನ್ ನೋಡಿ, ವೆರಿ ಇಂಪಾರ್ಟೆಂಟ್. ಇದೇ ಕ್ವಶನ್ಸ್ ಗಳು ಬರ್ತವೆ ಕೆಲವು ಸತಿ. ಸೆಕೆಂಡ್ ಅಂಡ್ ಫೋರ್ತ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 54 ಅಂಡ್ ಸಮ್ ಆಫ್ ದಿ ಫಸ್ಟ್ 11 ಟರ್ಮ್ ಇಸ್ 693 ಅಂಡ್ ವಿಚ್ ಪ್ರೋಗ್ರೆಷನ್ ಇಸ್ 132 ಇಸ್ ಮೋರ್ ದೆನ್ ದ 54th ಟರ್ಮ್. ಇದು ಟೆಕ್ಸ್ಟ್ ಬುಕ್ ಅದರ ಕ್ವಶನ್, ಡೈರೆಕ್ಟ್ ಕ್ವಶನ್ ಕೇಳಿದ್ದೇನೆ. ನೋಡಿ, ಫೈಂಡ್ ದ ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 3 and 253. ಫಸ್ಟ್ ಟರ್ಮ್ ಇದಂತೆ, ಲಾಸ್ಟ್ ಟರ್ಮ್ ಇದಂತೆ. ಸೊ 20th ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 98. 20th ಟರ್ಮ್ ಅಂದ್ರೆ A20 is equal to 98. ಸೊ ಎ ಮತ್ತೆ ಡಿ ಮಾಡ್ಕೊಂಡು 10 ಬಂದ್ಬಿಡುತ್ತೆ 10th ಟರ್ಮ್. ನೋಡಿ, ಇದು ಅಷ್ಟೇ ಸೇಮ್. ಈಗ ಏನ್ ಹೇಳಿದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 222 and the first term is n of minus 1 is 182. ಸೊ ಎ ಏನ್ ಮಾಡ್ಕೊಳ್ಳಿ, an is equal to Sn minus S of n minus 1. ಇದನ್ನ ಮಾಡಿ ನಿಮ್ಗೆ ಏನ್ ಬರುತ್ತೆ. ಸೊ ಅಂತ ತಗೊಂಡು ಈಕ್ವೇಶನ್ ಹಾಕಿ ಅಷ್ಟೇ, ಮುಗಿದು. ಸೇಮ್ ಇದು ಅದರನೇ ಲಾಸ್ಟ್ ಟರ್ಮ್ ಕೊಟ್ಟಿದ್ದೇನೆ ಅಂಡ್ ಫಸ್ಟ್ ಟರ್ಮ್ ಕೊಟ್ಟಿದ್ದೇನೆ. ಲಾಸ್ಟ್ ಟರ್ಮ್ ಫಸ್ಟ್ ಟರ್ಮ್ ಹಾಕೊಂಡು ಈಕ್ವೇಶನ್ ಮಾಡಿ ಮಿಡಲ್ ಟರ್ಮ್ ನ ಮಾಡಿ. ಸೊ ಇಲ್ಲಿ ನೆಕ್ಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಫ್ ದಿ ಕನ್ಸಿಸ್ಟ್ 37 ಟರ್ಮ್ಸ್. ಫಸ್ಟ್ ಟರ್ಮ್ ಕೊಟ್ಟಿದ್ದೇನೆ ಮತ್ತೆ 12th ಅಂಡ್ ಸಮ್ ಆಫ್ ಲಾಸ್ಟ್ 3 ಟರ್ಮ್ಸ್ 318. ಲಾಸ್ಟ್ ಟರ್ಮ್ ಕಂಡುಹಿಡ್ಕೋ ಫಸ್ಟ್ ನೀವು. ಲಾಸ್ಟ್ ಟರ್ಮ್ ಕಂಡುಹಿಡಿಯೋ ಫಾರ್ಮುಲಾ ಏನು, an ಈಕ್ವಲ್ಸ್ ಟು ಎಲ್ ಮೈನಸ್ ಎನ್ ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾಗ ಹಾಕಿ ನಿಮಗೆ ಲಾಸ್ಟ್ ಟರ್ಮ್ ಇಂದ ಯಾವ ಟರ್ಮ್ ಅಂತ ಬಂದ್ಬಿಡುತ್ತೆ. ಯಾವ್ದು ಲಾಸ್ಟ್ ಟರ್ಮ್ ಇಂದ ಅದೆಷ್ಟನೇದು 12th ಟರ್ಮ್, ಸಾರಿ ಲಾಸ್ಟ್ ಟರ್ಮ್ ಸಮ್ ಆಫ್ ದಿ ಲಾಸ್ಟ್ 3 ಟರ್ಮ್ಸ್ ಇದು ಗೊತ್ತಾಗುತ್ತೆ. 37 ಟೋಟಲ್ ಇದೆಯಲ್ಲ, ಮಿಡಲ್ ಟರ್ಮ್ ಅಂತ ಹೇಳ್ತಾರೆ. ಮಿಡಲ್ ಟರ್ಮ್ ಗೊತ್ತಾಗ್ಬಿಡುತ್ತೆ ನಿಮಗೆ ಅಲ್ಲಿ. ಸಮ್ ಆಫ್ ದಿ 7th ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 140. ದ ಸಮ್ ಆಫ್ ದಿ ನೆಕ್ಸ್ಟ್ 7 ಟರ್ಮ್ ಇಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 385. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದನ್ನೇ ಎಕ್ಸಾಮಿಗೆ ಕೇಳಿದ್ದಾನೆ, ಸೇಮ್ ಪ್ರಿಪರೇಟರಿ ಕೇಳಿದ್ದ. ಥರ್ಡ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 8 and the 9th term is exceeds the third term 2 by 2. Find the sum of the first 19 terms. ಸೇಮ್ ಇದು ತರನೇ ಪ್ರಾಕ್ಟೀಸ್ ಮಾಡಿ ಕ್ವಶನ್ಸ್ ಹಾಕಿದ್ದೀನಿ. ಸೊ ಇದು ಸಮ್ ಆಫ್ ದಿ ಫಸ್ಟ್ 3 ಟರ್ಮ್ಸ್ ಈಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 33 and the product of the first and third term is exceeds the 2 terms by the 29. ಸೊ ಇದನ್ನ 2020 ಅಲ್ಲಿ ಕೇಳಿದ್ದೇನೆ. ಸೊ ನೆಕ್ಸ್ಟ್ ನೋಡಿ, the sum of the first 8 terms of arithmetic progression 136 and the first 15 term is 465. ಇದು questions very important. Sum of 5th and the 9th term of arithmetic progression is 40 and sum of the 8th term and 14th term is 64. ಸೊ ಇದು ಅಷ್ಟೇ ಸೇಮ್ ಅದೇ ತರನೇ ಮಾಡೋದು. ನೋಡಿ ಕ್ವಶನ್ಸ್ 54th ಕ್ವಶನ್ಸ್, 55th ಕ್ವಶನ್ಸ್ ಇವೆಲ್ಲ 2020 ಅಲ್ಲಿ ಕೇಳಿರೋಂಥ ಕ್ವಶನ್. ಇದನ್ನ ನೀವು ಕ್ವಶನ್ ಓದ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ನೋಡಿ ಈ ಕ್ವಶನ್ ಈ 54th ಕ್ವಶನ್ ಇದೆಯಲ್ಲ, ಇದು 2 ಸಲ ಕೇಳೋಣ. ನೋಡಿ 2ನೇ ಸಲ ಇಲ್ಲಿ ಬಂದಿರೋದು. ನೋಡಿ
ಇದು ಅಷ್ಟೇ, ದ ಲಾಸ್ಟ್ ಟರ್ಮ್ ಅದು ಸೇಮ್ ಕ್ವಶನ್ ನೋಡಿ, ಸೇಮ್ ಕ್ವಶನ್ ರಿಪೀಟ್ ಮಾಡಿದ್ದಾನೆ. ಇದು ಅಷ್ಟೇ, ಇದು ಅಷ್ಟೇ ನೋಡಿ. ದ ಕಾಮನ್ ಡಿಫರೆನ್ಸ್ ಆಫ್ ಟೂ ಡಿಫರೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ಈಕ್ವಲ್ ಟು ದಿ ಫಸ್ಟ್ ಟರ್ಮ್ ಅಂಡ್ ದ ಫಸ್ಟ್ ಪ್ರೋಗ್ರೆಷನ್ ಇಸ್ 3 more than the first term, second term. If the seventh term is first progression is 28 and the eighth term is the second progression is 29. Find the both difference of the arithmetic progression. Difference 2022 ಅಲ್ಲಿ 5 marks ಕೇಳಿರುವಂತ ಕ್ವಶನ್ ಇದು. ಸೊ ಇಲ್ಲಿಗೆ ಇರ್ಲಿ. ನೆಕ್ಸ್ಟ್ ನಾನು ಟ್ರಯಾಂಗಲ್ ಚಾಪ್ಟರ್ ಮತ್ತೆ ರಿಮೈನಿಂಗ್ ಚಾಪ್ಟರ್ ಮಾಡ್ತೀನಿ. ಇದು ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂದ್ರೆ ನನಗೆ ಒಂದು ಕಮೆಂಟ್ ಹಾಕಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಅಂತ. ಐ ವಿಲ್ ಕಂಟಿನ್ಯೂ ದಿಸ್ ವಿಡಿಯೋ. ಸೊ ಮೈ ಇಂಟೆನ್ಷನ್ ಇಸ್ ಯು ಹ್ಯಾವ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ನೀವು ಔಟ್ ಆಫ್ ಔಟ್ ತೆಗಿಲೇಬೇಕು ಮ್ಯಾಥಮೆಟಿಕ್ಸ್ ಅಂದ್ರೆ. ಯು ಹ್ಯಾವ್ ಟು ಸಾಲ್ವ್ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ. ಯಾವ್ದಾದ್ರು ಆನ್ಸರ್ ಬರಲಿಲ್ಲ ಅಂದ್ರೆ ನನಗೆ ಕಮೆಂಟ್ ಹಾಕಿ, ನಾನು ನಿಮಗೆ ಸಾಲ್ವ್ ಮಾಡಿ ಕಳಿಸ್ತೀನಿ. ಇಲ್ಲ ನಮ್ಮ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಬ್ರೈನಿ ಬೇಂಚ್.